ಹಲೋ ಎವ್ರಿವನ್. ನಾವು ಈಗ ಮುಂದಿನ ಚಾಪ್ಟರ್ಗೆ ಕಾಲಿಡ್ತಾ ಇದ್ದೇವೆ. ಚಾಪ್ಟರ್ 6, ವೈ ಹ್ಯೂಮನ್ಸ್ ಗ್ಯಾದರ್. ಹಿಂದಿನ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡಿದ ಹಾಗೆ ನಮ್ಮ ಯಶಸ್ಸು, ನಮ್ಮ ಫೇಲ್ಯೂರ್, ಇದಕ್ಕೆ ನಾವು ಮಾತ್ರ ಕಾರಣ ಆಗಿರೋದಿಲ್ಲ. ತುಂಬ ವಿಚಾರಗಳು, ಬೇರೆ ಬೇರೆ ಫ್ಯಾಕ್ಟರ್ಸು ಇದರಲ್ಲಿ ಇರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಎಲ್ಲವನ್ನ ನಿಭಾಯಿಸ್ತಾ ಇದ್ದಾನೆ ಅಂತ ನಮ್ಗನಿಸ್ದಾಗೆಲ್ಲ ಆ ವ್ಯಕ್ತಿ ಮಾತ್ರ ಅದರ ಹಿಂದೆ ಇರೋದಿಲ್ಲ. ಒಂದು ಕೆಲಸದ ಹಿಂದೆ ಕಾರಣದ ಕೈಗಳು, ಅಂದರೆ ಆ ವ್ಯಕ್ತಿಗೆ ಸಪೋರ್ಟ್ ಮಾಡುವಂತಹ ಎಷ್ಟೋ ವ್ಯಕ್ತಿಗಳು, ಬೇರೆ ವ್ಯಕ್ತಿಗಳು ಹಿನ್ನೆಲೆಯಲ್ಲಿ ಇರ್ತಾರೆ. ನಮ್ಗೆ ಕಾಣಿಸೋದು ಒಬ್ಬ ನಾಯಕ ಮಾತ್ರ ಆಗಿರಬಹುದು, ಆದರೆ ನಾಯಕನ ಹಿಂದೆ ಎಷ್ಟೋ ಕೆಲಸಗಾರರು ಇರ್ತಾರೆ, ಎಷ್ಟೋ ಸಪೋರ್ಟ್ ಸಿಸ್ಟಮ್ ಇರುತ್ತೆ. ಸೊ ಆಕ್ಚುಲಿ ಅ ಸಿಂಗಲ್ ಪರ್ಸನ್ ಕ್ಯಾನ್ ಲೈಟ್ ಅ ಲ್ಯಾಂಪ್. ವ್ಯಕ್ತಿಯಾಗಿ ನೀವು ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡಬಹುದು. ಅಂದರೆ ದೊಡ್ಡ ಪ್ರಮಾಣದಲ್ಲಿ ನೀವು ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೊರಡ್ತೀರಿ ಅಂತಂದ್ರೆ ಆವಾಗ ಒಬ್ಬ ವ್ಯಕ್ತಿಗಿಂತ ಹೆಚ್ಚಿನ ಶಕ್ತಿ ಬೇಕಾಗತ್ತೆ. ಬಟ್ ಟು ಬಿಲ್ಡ್ ಅ ಸಿಟಿ, ಡಿಫೆಂಡ್ ಅ ಬಾರ್ಡರ್, ರೈಸ್ ಅ ಚೈಲ್ಡ್, ಪ್ರಿಸರ್ವ್ ಅ ಲ್ಯಾಂಗ್ವೇಜ್, ರನ್ ಅ ಸ್ಕೂಲ್, ಕ್ಲೀನ್ ಅ ರಿವರ್, ಪ್ರೊಟೆಕ್ಟ್ ರೈಟ್ಸ್, ಸೆಲೆಬ್ರೇಟ್ ಅ ಫೆಸ್ಟಿವಲ್ ಆರ್ ಗವರ್ನ್ ಅ ನೇಷನ್, ಇದೆಲ್ಲ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಆಗೋದಲ್ಲ. ಇಂಥ ವಿಷಯಗಳಿಗೆ ಪೀಪಲ್ ಮಸ್ಟ್ ಕಮ್ ಟುಗೆದರ್ ಅಲ್ವಾ? ಒಗ್ಗಟ್ಟಿರಬೇಕು, ಒಟ್ಟಿಗೆ ಒಂದು ಕಡೆ ಸೇರಿ ಆಲೋಚಿಸಬೇಕಾಗತ್ತೆ, ಅಂದುಕೊಂಡಂತಹ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಮತ್ತೆ ನೀವು ವಿಚಾರ ಮಾಡಿ ಒಂದ್ಸಾರಿ, ಸಮಾಜದಲ್ಲಿ ಹಿಂದೆ ಸಹ ಎಷ್ಟೋ ವಿಜ್ಞಾನಿಗಳೇ ಆಗೋಗಿದ್ದಾರೆ, ಆರ್ಟಿಸ್ಟ್ಗಳು, ದೊಡ್ಡ ದೊಡ್ಡ ನೇತಾರರು ಬಂದು ಹೋಗಿದ್ದಾರೆ, ರಾಜಕೀಯ ನಾಯಕರಿದ್ದಾರೆ. ನಾವು ಯಾರನ್ನ ಮಹಾನ್ ವ್ಯಕ್ತಿಗಳು ಅಂತ ಕರಿತೇವೆ, ಮಹಾನ್ ವ್ಯಕ್ತಿಗಳಿಗೆ ಸರಿಯಾದ ಸಂದರ್ಭ, ಅವಕಾಶ, ಸಪೋರ್ಟ್ ಸಿಸ್ಟಮ್ ಸಿಗದೇ ಇದ್ರೆ ಇವರು ಆ ಥರ ಬದಲಾಗ್ತಾ ಇದ್ರ ಅಥವಾ ಆ ಒಂದು ಹಂತಕ್ಕೆ ಮುಟ್ತಾ ಇದ್ರ? ತುಂಬಾ ವ್ಯಕ್ತಿಗಳನ್ನ ನಾವು ನೋಡಿದಾಗ ಅವರಿಗೆ ಯಾವುದೇ ಸಪೋರ್ಟ್ ಸಿಗದೇ ಇದ್ರು ಅವರು ಎಲ್ಲ ಕಷ್ಟಗಳನ್ನ ಮೀರಿ ನಿಂತರು ಅನ್ನೋದು ಗೊತ್ತಾಗತ್ತೆ. ಹಾಗಂತ ನಾವು ಅಂದ್ಕೊಂಡ ಸಪೋರ್ಟ್ ಸಿಗದೇ ಇರಬಹುದು. ಉದಾಹರಣೆಗೆ ಮನೆಯಲ್ಲಿ ಅವ್ರಿಗೆ ಸಪೋರ್ಟ್ ಸಿಗದೇ ಇರಬಹುದು. ಮನೆಯನ್ನ ಎದುರು ಹಾಕ್ಕೊಂಡು, ಸಮಾಜದಲ್ಲಿ ಇರುವಂಥ ಎಷ್ಟೋ ವ್ಯವಸ್ಥೆಯನ್ನು ಎದುರು ಹಾಕ್ಕೊಂಡು ಅವರು ಸಾಧನೆ ಮಾಡಿರ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ನಮಗೆ ಗೊತ್ತಿರದ ಎಷ್ಟೋ ವಿಚಾರಗಳು ಅವರಿಗೆ ಹೆಲ್ಪ್ ಮಾಡಿರುತ್ತೆ. ಹಾಗಾಗಿ ಸಿವಿಲೈಸೇಷನ್ ಇಸ್ ನಾಟ್ ದಿ ಅಚೀವ್ಮೆಂಟ್ ಆಫ್ ಐಸೋಲೇಟೆಡ್ ಜೀನಿಯಸ್ ಅಲೋನ್. ನಾಗರಿಕತೆ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂತಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಐಸೋಲೇಟ್ ಆಗಿ ಎಲ್ಲವನ್ನ ಮಾಡ್ತಾ ಇಲ್ಲ, ಒಬ್ಬ ಜೀನಿಯಸ್ನಿಂದ ಎಲ್ಲ ಆಯಿತು ಇದು ಅಂತ ಹೇಳಲಿಕ್ಕಾಗೋಲ್ಲ. It is the cumulative result of human beings learning how to live, cooperate, organize and persist in groups. ಅಂದರೆ ನಾವು ಇಲ್ಲಿ ತನಕ ಬಂದು ಒಂದು ತಲುಪಿದೇವಲ್ವಾ, ಅದಕ್ಕೆ ಕಾರಣ ವ್ಯಕ್ತಿ ಎಲ್ಲವನ್ನ ಮಾಡಿದ್ದಲ್ಲ, ಗ್ರೂಪ್ಸ್, ಒಂದು ಗುಂಪು, ಒಂದು ಸಮೂಹ. ಆ ಸಮೂಹದಲ್ಲಿ ಹೇಗೆ ಬದುಕಬೇಕು, ಪರಸ್ಪರ ಹೇಗೆ ಸಹಕಾರವನ್ನು ಇಟ್ಕೋಬೇಕು, ಹೇಗೆ ವ್ಯವಸ್ಥಿತವಾಗಿ ಎಲ್ಲವನ್ನ ಮುಂದುವರ್ಸ್ಕೊಂಡು ಹೋಗಬೇಕು, ಎಲ್ಲ ಬಹಳ ಮುಖ್ಯವಾದ ಅಂಶಗಳಾಗಿರುತ್ತೆ. ಫ್ಯಾಮಿಲಿ ಮಕ್ಕಳನ್ನ ಬೆಳೆಸುತ್ತೆ, ಒಂದು ಊರು ಕಸ್ಟಮ್ಸ್ಗಳನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ, ಮಹಿಳಾ ಸ್ವಸಹಾಯ ಸಂಘಗಳು, ಗುಂಪುಗಳು ಹೌಸ್ ಹೋಲ್ಡ್ ಎಕಾನಮಿಯನ್ನು ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಹಣ ಸಿಗದೇ ಇರುವಂತಹ ಮಹಿಳೆಗೂ ಸಹ ಒಂದು ಅವಕಾಶ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಒಂದು ಅವಕಾಶವನ್ನು ತೆಗೆದುಕೊಡುತ್ತೆ, ದಾರಿಯನ್ನು ತೋರಿಸುತ್ತೆ. ಕೋಆಪರೇಟಿವ್ಸ್ಗಳಿಂದ ಫಾರ್ಮರ್ಸ್ ಎಂಪವರ್ ಆಗ್ತಾರೆ. ಟ್ರೇಡ್ ಯೂನಿಯನ್ಸ್ಗಳು ಡಿಗ್ನಿಟಿ ಆಫ್ ಲೇಬರ್ನ ನೆಗೋಷಿಯೇಟ್ ಮಾಡುತ್ತೆ, ಅವರಿಗೆ ಸಿಗಬೇಕಾದ ಘನತೆಯ ಬಗ್ಗೆ ಪ್ರತಿಪಾದಿಸುತ್ತವೆ. ರಿಲಿಜಿಯಸ್ ಕಾಂಗ್ರಿಗೇಷನ್ಗಳು ಫೇತನ್ನು ಪ್ರಿಸರ್ವ್ ಮಾಡುತ್ತೆ. ಮತ್ತು ನೈಬರ್ಹುಡ್ ವಾಲಂಟಿಯರ್ಸ್ ರೆಸ್ಪಾಂಡ್ ಡ್ಯೂರಿಂಗ್ ಫ್ಲಡ್ಸ್. ನೇಷನ್ಸ್ ಮೊಬಿಲೈಸ್ ಮಿಲಿಯನ್ಸ್ ಫಾರ್ ಕಲೆಕ್ಟಿವ್ ಸ್ಕ್ರೂಟಿನಿ. ಇದೆಲ್ಲ ಯಾವುದನ್ನು ತಿಳಿಸ್ತಾ ಇದೆ ಅಂತಂದರೆ ಗ್ರೂಪ್, ಕಮ್ಯುನಿಟಿ ಅಥವಾ ಒಂದು ರೀತಿಯಾದಂಥ ಅಸೋಸಿಯೇಷನ್. ಈ ರೀತಿ ವ್ಯಕ್ತಿಗಿಂತ ದೊಡ್ಡ ಪ್ರಮಾಣದಲ್ಲಿ ಒಂದು ಗುಂಪು, ಸಮೂಹ ಸೇರ್ಕೊಂಡಾಗ ಏನೆಲ್ಲ ಸಾಧ್ಯ ಇದೆ, ಮತ್ತೆ ಒಬ್ಬ ವ್ಯಕ್ತಿಗಿಂತ ಸಮೂಹ ಯಾಕೆ ಇಂಪಾರ್ಟೆಂಟು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ವ್ಯಾರ್ ಎವರ್ ಹ್ಯೂಮನ್ ಲೈಫ್ ರೈಸಸ್ ಅಬೌವ್ ಸರ್ವೈವಲ್, ಗ್ರೂಪ್ಸ್ ಆರ್ ಪ್ರೆಸೆಂಟ್. ಬದುಕೋದನ್ನು ಬಿಟ್ಟು ಇನ್ನೂ ಹೆಚ್ಚಿನದನ್ನು ನಾವು ಮಾಡಬೇಕು ಅಂತಂದ್ರೆ ಅಲ್ಲಿ ಒಂದು ಗುಂಪಿನ ಅವಶ್ಯಕತೆ ಇದ್ದೇ ಇರುತ್ತೆ. ಗುಂಪು ಅಂತಂದ್ರೆ ಆವಾಗಲೇ ಹೇಳಿದಾಗೆ ನಾವು ಅಂದ್ಕೊಂಡ ಹಾಗೆ ಯಾವುದೋ ಜನಜಂಗುಳಿ ಅಲ್ಲ ಅಲ್ವಾ? ನೋಡೋಣ ಮುಂದೆ. ದಿಸ್ ಇಸ್ ವೈ ಸೋಶಿಯಾಲಜಿ ಗಿವ್ಸ್ ಸ್ಪೆಷಲ್ ಅಟೆನ್ಷನ್ ಟು ಕಲೆಕ್ಟಿವ್ ಲೈಫ್. ಕಲೆಕ್ಟಿವ್ ಲೈಫ್, ಸಮೂಹದಲ್ಲಿ ಬದುಕೋದು,
ಒಗ್ಗಟ್ಟಾಗಿರೋದು. ಸಮಾಜವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರು ಒನ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಮೆನಿ ವೇಸ್ ಇನ್ ವಿಚ್ ಪೀಪಲ್ ಗ್ಯಾದರ್, ಬಿಲಾಂಗ್, ಕೋಆರ್ಡಿನೇಟ್, ಐಡೆಂಟಿಫೈ ದೆಮ್ಸೆಲ್ಸ್. ಮೊದಲು ನಾವೇನು ಅರ್ಥ ಮಾಡ್ಕೋಬೇಕು, ಯಾವ್ಯಾವ ಸಂದರ್ಭದಲ್ಲಿ ಜನರು ಒಟ್ಟಿಗೆ ಸೇರ್ತಾರೆ, ಯಾಕೆ ಅವರಿಗೆ ಒಂದು ಬಿಲಾಂಗಿಂಗ್ನೆಸ್ ಮತ್ತು ಸಹಕಾರ ಅಥವಾ ನಮ್ಮನ್ನು ಹೇಗೆ ಗುರುತಿಸ್ಕೊಳ್ಬೇಕು, ಆ ಭಾವನೆ ಬರೋದು ಯಾವಾಗ ಮತ್ತು ಯಾಕೆ ಅಲ್ವಾ, ಆ ವಿಚಾರಗಳನ್ನು ನಾವು ನೋಡ್ತಾ ಹೋಗಬೇಕು. ಹಾಗಾಗಿ ದ ಹ್ಯೂಮನ್ ಸ್ಟೋರಿ ಈಸ್ ಇನ್ ಲಾರ್ಜ್ ಮೆಷರ್ ದ ಸ್ಟೋರಿ ಆಫ್ ಗ್ರೂಪ್ಸ್. ಗುಂಪುಗಳ ಒಂದು ಕಥೆನೇ ನಮ್ಮ ಕಥೆಯಾಗಿ ಬದಲಾಗ್ತಾ ಹೋಗುತ್ತೆ. ದ ಇಂಡಿವಿಜುವಲ್ ಇಸ್ ರಿಯಲ್ ಬಟ್ ನೆವರ್ ಐಸೋಲೇಟೆಡ್. ಮಾಡರ್ನ್ ಕಲ್ಚರ್, ಇತ್ತೀಚಿನ ದಿನಗಳಲ್ಲಿ ನಾವೇನು ನೋಡ್ತೇವೆ, ಸೆಲ್ಫ್ ಮೇಡ್ ಬಿಲಿಯನೇರ್ಸ್, ಸೆಲ್ಫ್ ಮೇಡ್ ಮ್ಯಾನ್, ಸೆಲ್ಫ್ ಮೇಡ್ ವಿಮೆನ್ ಅಂತ ಕೇಳ್ತಾ ಇರ್ತೇವೆ. ಪ್ಲುರಾಲಿಟಿಯಿಂದ ಇಂಡಿವಿಜುವಾಲಿಟಿ, ವೈಯಕ್ತಿಕತೆ ಕಡೆ ಸಮಾಜ ಈಗ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ಮತ್ತು ನಾವು ಸಹ ಇಂಡಿಪೆಂಡೆಂಟ್ ಆಗಿರೋದು, ಸೆಲ್ಫ್ ಮೇಡ್ ಸಕ್ಸಸ್, ಪರ್ಸನಲ್ ಆಂಬಿಷನ್, ಪ್ರೈವೇಟ್ ಚಾಯ್ಸ್, ಯುನಿಕ್ ಐಡೆಂಟಿಟಿ ಎಲ್ಲವನ್ನ ನಾವು ಮೆಚ್ಕೊಳ್ತೇವೆ. ಹೌದು, ಇದೆಲ್ಲ ವ್ಯಾಲ್ಯೂಸ್ಗಳು ಇಂಪಾರ್ಟೆಂಟೇ, ಅದರಲ್ಲಿ ಯಾವುದೇ ಮಾತಿಲ್ಲ. ಯಟ್ ನೋ ಪರ್ಸನ್ ಬಿಕಮ್ಸ್ ಅನ್ ಇಂಡಿವಿಜುವಲ್ ವಿಥೌಟ್ ಫಸ್ಟ್ ಪಾಸಿಂಗ್ ಥ್ರೂ ಗ್ರೂಪ್ಸ್. ನಾವೊಬ್ಬ ವ್ಯಕ್ತಿ ಆಗೋದು ಮೊದಲು ಎಷ್ಟೋ ಗುಂಪುಗಳನ್ನು ದಾಟ್ಕೊಂಡು ಬಂದ ಮೇಲೆ. ಉದಾಹರಣೆಗೆ, ಒಂದು ಮಗು ಒಂದು ಭಾಷೆಯನ್ನು ಕಲಿಯೋದು ಫ್ಯಾಮಿಲಿಯಲ್ಲಿ, ಅದು ಒಂದು ಗ್ರೂಪ್. ಕಾನ್ಫಿಡೆನ್ಸ್ ಥ್ರೂ ಎನ್ಕರೇಜ್ಮೆಂಟ್ ಅಲ್ವಾ, ಬೇರೆಯವರು ನಮ್ಮನ್ನು ಎನ್ಕರೇಜ್ ಮಾಡಿದಾಗ ನಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಮ್ಮ ರೂಟೀನ್ಸ್ ಡಿಸಿಪ್ಲಿನನ್ನು ಬಿಲ್ಡ್ ಮಾಡುತ್ತೆ. ಮತ್ತು ಒಂದು ಆಟದಲ್ಲಿ ನಾವು ಭಾಗವಹಿಸಬೇಕಾದ್ರೆ ಚಿಕ್ಕವರಿದ್ದಾಗ ನೆನಪು ಮಾಡ್ಕೊಳ್ಳಿ, ಒಂದು ಟೀಮ್ ಅಂತ ನಾವು ಫಾರ್ಮ್ ಮಾಡ್ಕೊಳ್ತೀವಲ್ವಾ, ಅದರಲ್ಲಿ ಒಂದು ಕೋಆಪರೇಷನ್, ಆ ಒಂದು ಅಂಶ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಮತ್ತು ರೆಸ್ಪಾನ್ಸಿಬಿಲಿಟಿ ಥ್ರೂ ಶೇರ್ಡ್ ಟಾಸ್ಕ್, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಈ ಕೆಲಸವನ್ನು ಸರಿಯಾಗಿ ಚೆನ್ನಾಗಿ ಮಾಡಿ ಮುಗಿಸೋಣ ಅನ್ನುವಂಥ ಒಂದು ಜವಾಬ್ದಾರಿ ಆವಾಗ ಬರುತ್ತೆ. ಮತ್ತು ಐಡೆಂಟಿಟಿ ಥ್ರೂ ರೆಕಗ್ನಿಷನ್, ನಮ್ಮ ಒಂದು ಗುರುತು, ನಮ್ಮ ಒಂದು ಅಸ್ಮಿತೆ ಇರೋದು ಯಾವಾಗ ಬಿಲ್ಡ್ ಆಗುತ್ತೆ, ಬೇರೆಯವರು ಅದನ್ನು ಗುರುತಿಸಿದಾಗ. ಇವನ್ ದ ರೆಬೆಲ್ ಫಸ್ಟ್ ಲರ್ನ್ಸ್ ವಾಟ್ ಹಿ ಈಸ್ ರೆಬೆಲಿಂಗ್ ಅಗೇನ್ಸ್ಟ್ ಫ್ರಮ್ ದ ಸೊಸೈಟಿ ರೇಸ್ಡ್ ಹಿಮ್. ಇದನ್ನು ಸಹ ನಾವು ನೋಡಿದ್ವಿ ಮೊದಲು. ಸಮಾಜದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವ ವ್ಯಕ್ತಿಗೂ ಸಹ ಅವನು ಯಾವುದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾನೆ, ಆ ವಿಷಯವನ್ನು ತಿಳಿಸಿದ್ದು ಸಮಾಜನೇ. ನಮಗೆ ಒಂದು ತತ್ವವನ್ನು ಕೊಟ್ಟಿದ್ದು ಸಮಾಜ. ಆ ತತ್ವ ಸಮಾಜದಲ್ಲಿ ಇನ್ನೂ ಚೆನ್ನಾಗಿ ಅಳವಡಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ ಅಂತ ಸಮಾಜದ ವಿರುದ್ಧನೇ ಪ್ರತಿಭಟನೆ ಮಾಡೋ ಸಂದರ್ಭ ಬರಬಹುದು. ಸೆಲ್ಫ್ ಮೇ ಫೀಲ್ ಪ್ರೈವೇಟ್ ಬಟ್ ಇಟ್ ಇಸ್ ಸೋಷಿಯಲಿ ಪ್ರೊಡ್ಯೂಸ್ಡ್. ಅಥವಾ ನಾವು ಅಂದ್ಕೊಂಡಿರ್ತೇವೆ ನಮ್ಮದೇ ಜೀವನ, ನಮ್ಮದೇ ಆಯ್ಕೆಗಳು ಅಂತ. ಅಂದರೆ ಸೋಷಿಯಲ್ ಆಗಿ ತುಂಬ ವಿಚಾರಗಳಲ್ಲಿ ಇಂಪ್ಯಾಕ್ಟನ್ನು ತೋರಿಸ್ತಾ ಇರುತ್ತೆ. ದಸ್ ಸೋಷಿಯಾಲಜಿ ಬಿಗಿನ್ಸ್ ನಾಟ್ ವಿತ್ ದಿ ಲೋನ್ಲಿ ಇಂಡಿವಿಜುವಲ್ ಬಟ್ ವಿತ್ ಪೀಪಲ್ ಇನ್ ರಿಲೇಷನ್. ಇಲ್ಲಿ ಮುಖ್ಯವಾಗಿ ಬರೋದು ಸೋಷಿಯಲ್ ಗ್ರೂಪ್ಸ್ ಅಂತ. ಸೋಷಿಯಲ್ ಗ್ರೂಪ್ಸ್ ಅಂತಂದ್ರೆ ಏನು? ಸೋಷಿಯಲ್ ಗ್ರೂಪ್ ಇಸ್ ಮೋರ್ ದೆನ್ ಪೀಪಲ್ ಸ್ಟ್ಯಾಂಡಿಂಗ್ ನಿಯರ್ ಒನ್ ಅನದರ್. ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಮತ್ತೊಬ್ಬ ವ್ಯಕ್ತಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ, ಇನ್ನೊಬ್ಬ ವ್ಯಕ್ತಿ ಇಲ್ಲಿದ್ದಾರೆ. ಈ ಥರ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಸಾಲಾಗಿ ಇರುವ ವ್ಯಕ್ತಿಗಳ ಒಂದು ಸಮೂಹವನ್ನು, ವ್ಯಕ್ತಿಗಳ ಒಂದು ಗುಂಪನ್ನು ನಾವು ಸಾಮಾಜಿಕವಾಗಿ ಗುಂಪು ಅಂತ ಕರೀಲಿಕ್ಕೆ ಆಗಲ್ಲ. ನೋಡಿದ್ರೆ ಹೌದು ಒಂದು ಗುಂಪಿದೆ ಅಂತ ಹೇಳಬಹುದು, ಸೋಷಿಯಲ್ ಗ್ರೂಪ್ ಆಗೋದಿಲ್ಲ ಅದು. ಸೋಷಿಯಲ್ ಗ್ರೂಪ್ ಅಂತಂದ್ರೆ ಇಟ್ಸ್ ಅ ಕಲೆಕ್ಷನ್ ಆಫ್ ಇಂಡಿವಿಜುವಲ್ಸ್ ಹೂ ಇಂಟರಾಕ್ಟ್, ಹೂ ರೆಕಗ್ನೈಸ್ ಒನ್ ಅನದರ್ ಆಸ್ ಮೆಂಬರ್ಸ್, ಶೇರ್ ಸಮ್ ಸೆನ್ಸ್ ಆಫ್ ಬಿಲಾಂಗಿಂಗ್ ಅಂಡ್ ಮೇಂಟೈನ್ ಕಂಟಿನ್ಯೂಟಿ ಓವರ್ ಟೈಮ್. ಏನೇನು ಬಂತು? ಇಂಟರಾಕ್ಷನ್ ಬಂತು, ರೆಕಗ್ನಿಷನ್ ಬಂತು, ಮತ್ತೆ ಬಿಲಾಂಗಿಂಗ್ನೆಸ್. ಪ್ರತಿಯೊಂದು ನೋಡ್ತಾ ಹೋಗೋಣ. ಅಂದ್ರೆ ಇಂಡಿವಿಜುವಲ್ಸ್ ಇದ್ದಾರೆ, ಕಲೆಕ್ಷನ್ ಆಫ್ ಇಂಡಿವಿಜುವಲ್ಸ್ ಹೌದು, ಆದರೆ ಅಲ್ಲಿ ಮುಖ್ಯವಾಗಿ ಬರೋದು ಇಂಟರಾಕ್ಷನ್. ಇಂಟರಾಕ್ಷನ್ ಮೀನ್ಸ್ ಮೆಂಬರ್ಸ್ ಇನ್ಫ್ಲೂಯೆನ್ಸ್ ಒನ್ ಅನದರ್. ಒಬ್ಬ ವ್ಯಕ್ತಿ ಹೇಳೋದು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ. ಒಬ್ಬ ವ್ಯಕ್ತಿ ಹೇಗೆ ಯಾವ ವಿಷಯವನ್ನು ನಿರ್ವಹಿಸ್ತಾನೆ ಅದು ಇನ್ನೊಬ್ಬ ವ್ಯಕ್ತಿಯ ಮತ್ಯಾವುದೋ ಒಂದು ಕ್ರಿಯೆಗೆ ಕಾರಣ ಆಗಬಹುದು. ಇಂಟರಾಕ್ಷನ್ ಮೀನ್ಸ್ ಮೆಂಬರ್ಸ್ ಇನ್ಫ್ಲೂಯೆನ್ಸ್ ಒನ್ ಅನದರ್. ಇನ್ನು ರೆಕಗ್ನಿಷನ್ ಮೀನ್ಸ್ ದೇ ನೋ ಹೂ ಬಿಲಾಂಗ್ಸ್. ನಿಮ್ಮದೇ ಒಂದು ಗ್ರೂಪ್ ಇದೆ ಅಂತಂದರೆ ಆ ಗ್ರೂಪ್ನಲ್ಲಿ ಯಾರ್ಯಾರಿದ್ದಾರೆ, ಅವರು ಯಾಕೆ ಈ ಗ್ರೂಪಿಗೆ ಮಹತ್ವದ ವ್ಯಕ್ತಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಅವರ ಮಹತ್ವ ಏನು ಆ ವಿಚಾರ ನಿಮ್ಗೆ ಗೊತ್ತಿರುತ್ತೆ. ಮತ್ತೆ ಇನ್ನೊಂದು ಬಿಲಾಂಗಿಂಗ್ ಮೀನ್ಸ್ ಸಮ್ ಇಮೋಷನಲ್ ಆರ್ ಸಿಂಬಾಲಿಕ್
ಕನೆಕ್ಷನ್ ಎಕ್ಸಿಸ್ಟ್. ನಾವು ಇಂತಹ ಗುಂಪಿಗೆ ಸೇರಿದವರು. ಗುಂಪು ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲ, ನಮ್ಮ ಒಂದು ಮನೆ ಸಹ, ನಮ್ಮ ಕುಟುಂಬ ಸಹ ಒಂದು ಗುಂಪೆ. ನಮ್ಮ ಮನೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಅಚ್ಚೊತ್ತಿರುತ್ತೆ. ಆ ಎಮೋಷನಲ್ ಅಥವಾ ಸಿಂಬಾಲಿಕ್ ಕನೆಕ್ಷನ್ ಯಾವಾಗಲೂ ಇರುತ್ತೆ ನಮಗೆ. ಆ ಬಿಲಾಂಗಿಂಗ್ನೆಸ್ ಗ್ರೂಪಿಗೆ ಬಹಳ ಮುಖ್ಯವಾದಂತಹ ವಿಚಾರ. ಇನ್ನು ಕಂಟಿನ್ಯೂಟಿ. ಕಂಟಿನ್ಯೂಟಿ ಮೀನ್ಸ್ ದ ರಿಲೇಶನ್ಶಿಪ್ ಔಟ್ ಲಾಸ್ಟ್ ಅ ಪಾಸಿಂಗ್ ಮೂಮೆಂಟ್. ಅಂದ್ರೆ ಜಸ್ಟ್ ಟೆಂಪ್ರರಿ ಆಗಲ್ಲ, ಒಂದಿನ 2 ದಿನ ಅಷ್ಟೇ ಅಲ್ಲ, ಸ್ವಲ್ಪ ಕಂಟಿನ್ಯೂಟಿ ಇನ್ನೂ ಇರುತ್ತೆ, ನಿರಂತರತೆ ಅಂತ ಹೇಳ್ತೀವಲ್ವಾ, ಆ ನಿರಂತರತೆ ಇರುತ್ತೆ. ಹಾಗಾಗಿ ಫ್ಯಾಮಿಲಿ ಅನ್ನೋದು ಒಂದು ಗ್ರೂಪ್, ಕ್ಲಾಸ್ ರೂಮ್ ಹೌದು, ಸ್ಪೋರ್ಟ್ಸ್ ಟೀಮ್, ವಿಲೇಜ್ ಕೌನ್ಸಿಲ್, ಆಫೀಸ್ ಸ್ಟಾಫ್, ಸ್ಟಡಿ ಸರ್ಕಲ್, ಟ್ರೇಡ್ ಯೂನಿಯನ್, ಪೊಲಿಟಿಕಲ್ ಪಾರ್ಟಿ, ಆನ್ಲೈನ್ ಕಮ್ಯುನಿಟಿ ದಟ್ ರೆಗ್ಯುಲರ್ಲಿ ಎಕ್ಸ್ಚೇಂಜ್ ಐಡಿಯಾಸ್ ಆ್ಯಂಡ್ ಐಡೆಂಟಿಟಿ. ಎಲ್ಲ ಏನು ಗ್ರೂಪ್ಸ್, ಸೋಷಿಯಲ್ ಗ್ರೂಪ್ಸ್, ಎಸ್ಪೆಷಲಿ ಸೋಷಿಯಲ್ ಗ್ರೂಪ್ಸ್ ಅಂತ ಹೇಳ್ಬೋದು. ಇಲ್ಲಿ ಒಂದು ವಿಚಾರ ಸರಿಯಾಗಿ ನೋಡ್ಕೊಳ್ಳಿ. ದ ಕೀ ಇಸ್ ನಾಟ್ ಫಿಸಿಕಲ್ ಪ್ರಾಕ್ಸಿಮಿಟಿ. ಫಿಸಿಕಲ್ ಪ್ರಾಕ್ಸಿಮಿಟಿ ಅಂತಂದ್ರೆ ಒಂದೇ ಜಾಗದಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ, ಫಿಸಿಕಲ್ ಆಗಿ ಹತ್ರ ಇದ್ದಾರೆ ಅಂದ ಮಾತ್ರಕ್ಕೆ ಗ್ರೂಪ್ ಆಗೋದಿಲ್ಲ. ಇಟ್ ಇಸ್ ಸ್ಟ್ರಕ್ಚರ್ಡ್ ರಿಲೇಶನ್ಶಿಪ್ ಅಂತಂದ್ರೆ ವ್ಯವಸ್ಥಿತವಾದಂತಹ ಒಂದು ಸಂಬಂಧ ಇದೆ ಅಲ್ಲಿ. 2 strangers ಸಿಟಿಂಗ್ ಸೈಲೆಂಟ್ಲಿ ಇನ್ ಅ ಟ್ರೈನ್ ಕಂಪಾರ್ಟ್ಮೆಂಟ್ ಆರ್ ನಿಯರ್ ಈಚ್ ಅದರ್ ಬಟ್ ಮೇ ನಾಟ್ ಫಾರ್ಮ್ ಅ ಗ್ರೂಪ್. ಟ್ರೈನಿನ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅಕ್ಕಪಕ್ಕ ಕೂತ್ಕೊಂಡಿದ್ದಾರೆ, ಹಾಗಂತ ಅವರು ಒಂದು ಗ್ರೂಪ್ ಅಂತ ಹೇಳ್ಬಿಡ್ಬಹುದಾ? ಆಗಲ್ಲ. ಅ ಟೀಮ್ ಸ್ಪ್ರೆಡ್ ಅಕ್ರಾಸ್ ಸಿಟೀಸ್ ಬಟ್ ಕೋಆರ್ಡಿನೇಟಿಂಗ್ ಡೈಲಿ ಮೇ ಸ್ಟ್ರಾಂಗ್ಲಿ ಬಿ ಒನ್. ಕೋಆರ್ಡಿನೇಷನ್ ಇರಬೇಕು. ಸೊಸೈಟಿ ಇನ್ಕ್ರೀಸಿಂಗ್ಲಿ ಪ್ರೂವ್ಸ್ ದಟ್ ಜಿಯೋಗ್ರಫಿ ಮ್ಯಾಟರ್ಸ್ ಲೆಸ್ ದೆನ್ ಆರ್ಗನೈಸ್ಡ್ ಇಂಟರಾಕ್ಷನ್. ಅವಾಗಲೇ ಹೇಳಿದಾಗೆ ಆನ್ಲೈನ್ ಕಮ್ಯುನಿಟಿ ಸಹ ಒಂದು ಗ್ರೂಪ್ ಆಗಿರುತ್ತೆ. ಭೌಗೋಳಿಕವಾಗಿ ಒಂದೇ ಪ್ರದೇಶದಲ್ಲಿ ಇದ್ದ ಮಾತ್ರಕ್ಕೆ ಗ್ರೂಪ್ ಆಗೋದಿಲ್ಲ, ಆದರೆ ಇಂಟರಾಕ್ಷನ್ ಯಾವ ಥರ ಇದೆ, ಆರ್ಗನೈಸ್ಡ್ ಆಗಿದೆಯಾ ಅನ್ನೋದು ಒಂದು ಗ್ರೂಪನ್ನು ಸಸ್ಟೈನ್ ಆಗೋದು ರೀತಿ ಮಾಡುತ್ತೆ. ಸಸ್ಟೈನೇಬಲ್ ಆಗಿರಬೇಕು ಅಂತಂದರೆ ಪರಸ್ಪರ ಸಂವಹನ ಆವಾಗ ಆಗ್ತಾ ಇರಬೇಕು. ಗ್ರೂಪ್ ಮತ್ತು ಕ್ರೌಡಿಗಿರೋ ಡಿಫರೆನ್ಸ್ ಏನು? ಡಿಸ್ಟಿಂಕ್ಷನ್ ಆಲ್ರೆಡಿ ನಿಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರಣ ಬಂದಿರಬಹುದು. ಕ್ರೌಡ್ ಇಸ್ ಟೆಂಪ್ರರಿ ಗ್ಯಾದರಿಂಗ್ ಅಲ್ವಾ? ಟೆಂಪ್ರರಿ. ಇಟ್ ಮೇ ಲಾರ್ಜ್, ಎನರ್ಜೆಟಿಕ್, ಇಮೋಷನಲ್, ಇವನ್ ಪವರ್ಫುಲ್, ಬಟ್ ಆಫನ್ ಶಾರ್ಟ್ ಲೀವ್ಡ್ ಆ್ಯಂಡ್ ಅನ್ಸ್ಟೇಬಲ್. IPL ಆಗ್ತಾ ಇರುತ್ತೆ, IPL ಗ್ರೌಂಡ್, ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆಯಲ್ವಾ, ಗ್ರೌಂಡಿಗೆ ಹೋಗಿರ್ತಾರೆ, ಕ್ರೌಡ್ ಅದು ಅಲ್ವಾ, ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದಾರೆ, ಎನರ್ಜಿ, ಎಲ್ಲರೂ ತಮ್ಮ ತಮ್ಮ ನಾಯಕನ ಹೆಸರನ್ನ, ಫೇವರೇಟ್ ಕ್ರಿಕೆಟರ್ ಹೆಸರನ್ನ ಕೂಗ್ತಾ ಇರ್ತಾರೆ, ಎನರ್ಜೆಟಿಕ್, ಎಮೋಷನಲ್ ಆಗಿರ್ತಾರೆ, ಪವರ್ಫುಲ್ ಆಗಿರಬಹುದು. ಆದರೆ ಅದೊಂದು ಕ್ರೌಡ್, ಶಾರ್ಟ್ ಲೀವ್ಡ್, ಅನ್ಸ್ಟೇಬಲ್. ಅದು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡಿರ್ತಾರೆ, ಸಿನಿಮಾ ಥಿಯೇಟರ್ ಹೊರಗಡೆ ನೋಡ್ತೇವೆ, ಮತ್ತೆ ಮಾರ್ಕೆಟ್ನಲ್ಲಿ ಶಾಪರ್ಸ್ ಅಲ್ವಾ, ಪ್ರೊಟೆಸ್ಟರ್ಸ್ ಅಂತಂದ್ರೆ ಟೆಂಪ್ರರಿ ಆಗಿ ಯಾವುದೋ ಒಂದು ವಿಷಯ ಬಂತು, ಸಡನ್ ಆಗಿ ಹೋಗಿ ಪ್ರೊಟೆಸ್ಟ್ ಮಾಡೋರು. ಇವರೆಲ್ಲ ಏನು ಗ್ರೂಪ್ ಅಲ್ಲ, ಇದೊಂದು ಕ್ರೌಡ್ ಅಂತ ಕರಿತೇವೆ, ಜನಸಂದಣಿ. ಕ್ರೌಡ್ ಟೆಂಪ್ರರಿ. ಆದರೆ ಗ್ರೂಪ್ ಅಂತಂದ್ರೆ ಬೈ ಕಾಂಟ್ರಾಸ್ಟ್ ಕಂಟೈನ್ಸ್ ಲಾಸ್ಟಿಂಗ್ ಬಾಂಡ್ಸ್. ಪರಸ್ಪರ ಬಂಧ, ತುಂಬಾ ದಿನಗಳ ಒಂದು ಬಂಧ ಇರುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ರಿಪೀಟೆಡ್ಲಿ ಇಂಟರಾಕ್ಷನ್ ಆಗ್ತಾ ಇರುತ್ತೆ, ಮತ್ತೆ ಎಲ್ಲರೂ ಒಂದು ಗುರಿಯನ್ನ ಹೊಂದಿರ್ತಾರೆ. ಉದಾಹರಣೆಗೆ ಫ್ಯಾಮಿಲಿ ಅನ್ನೋದು ಒಂದು ಗ್ರೂಪ್, ಕ್ರಿಕೆಟ್ ಟೀಮ್, ಡಿಪಾರ್ಟ್ಮೆಂಟ್ ಸ್ಟಾಫ್, ವಾಲಂಟಿಯರ್ ಆರ್ಗನೈಸೇಷನ್, ಇದೆಲ್ಲ ಏನು ಗ್ರೂಪ್. ಈಗ ಒಂದು ಕ್ರೌಡ್ ಗ್ರೂಪ್ ಆಗಿ ಕನ್ವರ್ಟ್ ಆಗಬಹುದು. ಅ ಕ್ರೌಡ್ ಕ್ಯಾನ್ ಬಿಕಮ್ ಅ ಗ್ರೂಪ್ ಇಫ್ ಕಂಟಿನ್ಯೂಟಿ ಎಮರ್ಜಸ್. ಒಂದು ವಾರ ಯಾವುದೋ ಒಂದು ಪ್ರತಿಭಟನೆ ಆಯಿತು, ಮೊದಲೇನು ಯಾರಿಗೂ ಏನು ಪರಿಚಯ ಇರಲಿಲ್ಲ, ಆದರೆ ಅಲ್ಲೆಲ್ಲ ಮಾತಾಡಿಕೊಂಡ್ರು, ಅವರೇ ಒಂದು ಸಂಘಟನೆ ಕ್ರಿಯೇಟ್ ಮಾಡಿಕೊಂಡ್ರು. ಇಲ್ಲ, ನಾವು ಪ್ರತಿ ವಾರ ಈ ಥರ ಪ್ರತಿಭಟನೆ ಮಾಡಿದರೆ ಮಾತ್ರ ನಮಗೆ ಸಮಯ ಸಿಕ್ಕಾಗೆಲ್ಲ ಬಿಸಿ ಮುಟ್ಟಿಸ್ಬೇಕು ಸರ್ಕಾರಕ್ಕೆ, ಮಾತಾಡಿಕೊಂಡ್ರು. ಅದು ಒಂದು ಗ್ರೂಪ್ ಆಗಿ ಆಮೇಲೆ ಬದಲಾಗಬಹುದು. ಪ್ರೊಟೆಸ್ಟ್ ಕ್ರೌಡ್ ಇಟ್ ಆರ್ಗನೈಸಸ್ ರೆಗ್ಯುಲರ್ಲಿ, ಡೆವಲಪ್ ಲೀಡರ್ಶಿಪ್, ಐಡೆಂಟಿಟಿ ಅಂಡ್ ಸ್ಟ್ರಾಟಜಿ, ಮೇ ಬಿಕಮ್ ಅ ಮೂವ್ಮೆಂಟ್. ಮೊದಲು ಒಂದು ಪ್ರತಿಭಟನೆ ಆಗಿರೋದು ಮುಂದೆ ಒಂದು ಚಳುವಳಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಬದಲಾಗಬಹುದು. ಥಸ್ ಎವ್ರಿ ಗ್ರೂಪ್ ಮೇ ಗ್ಯಾದರ್ ಬಟ್ ಎವ್ರಿ ಗ್ಯಾದರಿಂಗ್ ಇಸ್ ನಾಟ್ ಅ ಗ್ರೂಪ್. ನೋಡಿ, ಇದು ಇಂಪಾರ್ಟೆಂಟ್. ಪ್ರತಿ ಗ್ರೂಪ್ ಸಹ ಗ್ಯಾದರ್ ಆಗಬಹುದು. ಗ್ರೂಪು ಗ್ಯಾದರ್ ಆಗೋದು ಅಂತಂದ್ರೆ ಒಂದು ಕಡೆ ಸೇರಬಹುದು, ಆದರೆ ಒಂದು ಕಡೆ ಸೇರಿದ ಜನರೆಲ್ಲ ಒಂದು ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎವ್ರಿ ಗ್ರೂಪ್ ಮೇ ಗ್ಯಾದರ್, ಎವ್ರಿ ಗ್ಯಾದರಿಂಗ್ ಇಸ್ ನಾಟ್ ಅ ಗ್ರೂಪ್.
ಇದು ಎಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಮುಂದೆ ನೀವು ಅಧಿಕಾರಿ ಆದಾಗ ಗವರ್ನೆನ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಕ್ರೌಡ್ಸ್ ಕ್ಯಾನ್ ಬಿ ಇಮೋಷನಲ್ ಅಂಡ್ ಅನ್ಪ್ರೆಡಿಕ್ಟೇಬಲ್ ಅಲ್ವಾ. ಈಗ ಕ್ರೌಡ್ಸ್ ಅಂತಂದ್ರೆ ಜನಸಂದಣಿ ಇಮೋಷನಲ್ ಆಗಿರ್ತಾರೆ, ಅನ್ಪ್ರೆಡಿಕ್ಟೇಬಲ್ ಆಗಿರ್ತಾರೆ. ನೀವು ಅವರನ್ನು ನಿಭಾಯಿಸೋದು ಕಷ್ಟ, ಅದಕ್ಕೆ ಹೆಚ್ಚಿನ ಮೆಜರ್ ತೆಗೆದುಕೊಳ್ಬೇಕಾಗತ್ತೆ, ಪ್ರಿವೆಂಟಿವ್ ಮೆಜರ್ಗಳನ್ನು. ಆದರೆ ಗ್ರೂಪ್ಸ್ ಇದ್ದರೆ ಅದನ್ನು ನೆಗೋಷಿಯೇಟ್ ಮಾಡಬಹುದು. ಅದಕ್ಕೆ ಲೀಡರ್ ಇರಬಹುದು ಒಬ್ಬರು, ಮತ್ತು ಅವರ ಐಡೆಂಟಿಟಿ ಏನು, ಸ್ಟ್ರಾಟಜಿ ಏನು, ಮಾತುಕತೆ ನಡೆಸಬಹುದು. ಇವಾಗ ಗ್ರೂಪ್ಸ್ ಜೊತೆ ಸಂಧಾನ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಈಸಿ, ಆದರೆ ಕ್ರೌಡ್ಸನ್ನು ನಿಭಾಯಿಸೋದು ಬಹಳ ಕಷ್ಟ. ಹೇಳ್ತಾರಲ್ವ, ಈಗ ಕಾಲ್ ತುಳಿತ, ಸ್ಟ್ಯಾಂಪೀಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಕ್ರೌಡ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿ. ಆ ಇಶ್ಯೂಗಳು ಮುಂದೆ ಗವರ್ನೆನ್ಸಲ್ಲಿ ಬರುತ್ತೆ. ಸೊಸೈಟಿ ಹೇಗೆ ಒಂದರಿಂದ ಇನ್ನೊಂದು ಕಡೆ ಕನೆಕ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಕ್ರೌಡ್ಸ್ ಕ್ಯಾನ್ ಬಿ ಇಮೋಷನಲ್ ಆ್ಯಂಡ್ ಅನ್ಪ್ರೆಡಿಕ್ಟೇಬಲ್. ಗ್ರೂಪ್ಸ್ ಕ್ಯಾನ್ ನೆಗೋಷಿಯೇಟ್, ರಿಪ್ರೆಸೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಸಸ್ಟೇನ್ ಚೇಂಜ್. ಆ ಒಂದು ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. ಮತ್ತು ಯಾಕೆ ಗ್ರೂಪ್ಸ್ ಇಂಪಾರ್ಟೆಂಟ್? ವೈ ಗ್ರೂಪ್ಸ್ ಮ್ಯಾಟರ್ ಸೋ ಮಚ್? ಯಾಕಂತಂದರೆ ಒಬ್ಬ ಇಂಡಿವಿಜುವಲ್, ಒಬ್ಬ ವ್ಯಕ್ತಿಯ ಹತ್ರ ಸಾಧ್ಯ ಆಗದೇ ಇರೋ ಎಷ್ಟೋ ಕೆಲಸಗಳನ್ನು ಒಂದು ಗುಂಪು, ಒಂದು ಸಮೂಹ ಮಾಡಿ ಮುಗಿಸುತ್ತೆ ಅಲ್ವಾ. ಜನರನ್ನು ಸೇರಿಸೋದಾಗಿರಬಹುದು, ನಾಲೇಜು, ರಿಸ್ಕ್, ಇಮೋಷನ್, ರಿಸೋರ್ಸ್ ಎಲ್ಲವನ್ನ ಒಂದೇ ಕಡೆ ಸೇರಿಸುವಂಥ ಕೆಲಸವನ್ನು ಗುಂಪು ಮಾಡುತ್ತೆ. ಒನ್ ಪರ್ಸನ್ ಮೇ ನೋ ಫಾರ್ಮಿಂಗ್, ಅನದರ್ ಅಕೌಂಟಿಂಗ್, ಅನದರ್ ಲೀಡರ್ಶಿಪ್, ಅನದರ್ ಮೆಡಿಸಿನ್. ಟುಗೆದರ್ ದೇ ಬಿಕಮ್ ರೆಸಿಲಿಯಂಟ್. ಒಂದು ಹಳ್ಳಿ ನೆನಪು ಮಾಡ್ಕೊಳ್ಳಿ, ಹಳ್ಳಿ ಚೆನ್ನಾಗಿ ಮುಂದುವರಿತಾ ಹೋಗಬೇಕು ಅಂತಂದರೆ ಅಲ್ಲಿ ಕೃಷಿ ಕ್ಷೇತ್ರದವರು ಇರಬೇಕು, ಅಕೌಂಟಿಂಗ್, ಬ್ಯಾಂಕಿಂಗ್ ಸೆಕ್ಟರ್ ಇರಬಹುದು, ಮತ್ತು ಲೀಡರ್ಶಿಪ್, ಹಳ್ಳಿಯನ್ನು ಸರಿಯಾಗಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಾಯಕರು ಇರ್ತಾರೆ, ಆಸ್ಪತ್ರೆ ವ್ಯವಸ್ಥೆ, ಇದೆಲ್ಲ ಇರಬೇಕಾಗತ್ತೆ. ಹಾಗಾಗಿ ಗ್ರೂಪ್ಸ್ ಆಲ್ಸೋ ಕ್ರಿಯೇಟ್ ಐಡೆಂಟಿಟಿ. ಟು ಬಿಲಾಂಗ್ ಟು ಅ ಫ್ಯಾಮಿಲಿ, ಪ್ರೊಫೆಷನ್, faith, language community, sports club or nation gives us meaning beyond personal appetite. ನಮ್ಮ ವೈಯಕ್ತಿಕ ಜೀವನಕ್ಕಿಂತ ಹೆಚ್ಚಿನದು ಇನ್ನೇನೋ ಇದೆ. ಯಾವಾಗಲೂ ನಾವು ನಮ್ಮದನ್ನು ಮಾತ್ರ ವಿಚಾರ ಮಾಡೋದಲ್ಲ. ಆ ಒಂದು ಮೀ ಅಂತ ಹೇಳ್ತೀವಲ್ವ ಇಂಗ್ಲೀಷ್ನಲ್ಲಿ, ನಾನು, ನಂದು, ನನಗೇನು ಬೇಕು, ಆ ನನ್ನ ಸ್ವಾರ್ಥವನ್ನು ಬಿಟ್ಟು ಇನ್ನೊಂದು ಹಂತಕ್ಕೆ ಹೋಗಬೇಕು ಅಂತಂದರೆ ಗುಂಪಿನ ಜೊತೆ ಗುರುತಿಸ್ಕೊಳ್ಳೋದು ಬಹಳ ಹೆಲ್ಪ್ ಮಾಡುತ್ತೆ. ಯಾಕಂದರೆ ನಮ್ಮನ್ನು ಬಿಟ್ಟು ನಾವು ಹೇಳ್ತೀವಲ್ವ, ಬಾವಿಯಲ್ಲಿ ಇರುವಂಥ ಕಪ್ಪೆ, ಅದಕ್ಕೆ ಹೊರಗಿನ ಜಗತ್ತು ಗೊತ್ತಿರೋದಿಲ್ಲ. ಹಾಗಾಗಿ ಆ ಬಾವಿಯನ್ನು ಬಿಟ್ಟು ಹೊರಗಡೆ ಹೋಗಬೇಕು, ಹೊಸ ಕಮ್ಯುನಿಟಿ, ಹೊಸ ಸಮುದಾಯವನ್ನು ಸೇರ್ಕೋಬೇಕು, ಹೊಸ ಮೀನಿಂಗ್ ಸಿಗಬಹುದು ಲೈಫಿಗೆ. ಮತ್ತು ಹ್ಯೂಮನ್ಸ್ ಡು ನಾಟ್ ಸೀಕ್ ಫುಡ್ ಅಲೋನ್, ದೇ ಸೀಕ್ ಬಿಲಾಂಗಿಂಗ್. ಹಿಂದಿನ ತರಗತಿಗಳಲ್ಲಿ ಅಥವಾ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಮಗು ಹುಟ್ಟಿರುತ್ತೆ, ಅದಕ್ಕೆ ಬೇಕಾದಷ್ಟು ಆಹಾರ ಇದೆ, ನೀರಿದೆ. ಹಾಗಂದ ಮಾತ್ರಕ್ಕೆ ಅದು ಮುಂದೆ ಚೆನ್ನಾಗಿ ಒಂದು ಸೋಷಿಯಲ್ ಬೀಯಿಂಗ್ ಆಗುತ್ತಾ ಅಂತ ಕೇಳಿದರೆ ಆಗೋದಿಲ್ಲ. ನಮಗೆ ಆಹಾರ ಇದ್ದರೆ ಸಾಕಾಗೋದಿಲ್ಲ, ಬಿಲಾಂಗಿಂಗ್ನೆಸ್, ಎಲ್ಲ ಒಟ್ಟಿಗಿದ್ದೇವೆ ಅನ್ನುವಂಥ ಒಂದು ಭಾವನೆ ಬೇಕು. ಸೋಷಿಯಲ್ ಎನಿಮಲ್ ನಾವು. ದ ಲಾಂಗಿಂಗ್ ಫಾರ್ ಮೆಂಬರ್ಶಿಪ್ ಎಕ್ಸ್ಪ್ಲೇನ್ಸ್ ವೈ ಲೋನ್ಲಿನೆಸ್ ಕ್ಯಾನ್ ಹರ್ಟ್ ಇವನ್ ಅಮಿಡ್ಸ್ಟ್ ಮಟೀರಿಯಲ್ ಕಂಫರ್ಟ್ and why people often endure hardship to remain connected to a group they value. ಇವಾಗ ನಮಗೆ ಮಟೀರಿಯಲ್ ಕಂಫರ್ಟ್ಸ್ ತುಂಬ ಇರಬಹುದು, ತುಂಬ ವಸ್ತುಗಳು, ತುಂಬ ಹಣ, ತುಂಬ ಸೌಲಭ್ಯಗಳು ನಮ್ಮ ಮುಂದೆ ಇರಬಹುದು. ಅದಿದ್ದ ಮಾತ್ರಕ್ಕೆ ನಮಗೆ ಎಲ್ಲ ಸಿಕ್ಕಿದೆ, ನಾನು ಖುಷಿಯಾಗಿದ್ದೇನೆ ಅಂತಲ್ಲ. ಅದೆಲ್ಲ ಇದ್ದೂ ಸಹ ಒಂಟಿತನ, ಲೋನ್ಲಿನೆಸ್ ಕಾಡ್ತಾ ಇದೆ ತುಂಬ ಜನರಿಗೆ. ಹಾಗಾಗಿ ಕನೆಕ್ಷನ್ ಅಥವಾ ಒಂದು ಸಮೂಹದಲ್ಲಿ ಬದುಕಲಿಕ್ಕೆ ಮನುಷ್ಯ ಇಷ್ಟಪಡ್ತಾಳೆ, ಎರಡನ್ನು ಹೇಳ್ಬೋದು. ಪ್ರೈಮರಿ ಗ್ರೂಪ್ಸ್ ಅಂತಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಬೇಕು. ಗ್ರೂಪ್ಸ್ನಲ್ಲಿ ಪ್ರೈಮರಿ ಅಂತ ಒಂದು ಬರುತ್ತೆ, ಇನ್ನೊಂದು ಸೆಕೆಂಡರಿ ಅಂತ ಬರುತ್ತೆ. ಪ್ರೈಮರಿ ಅಂತಂದ್ರೆ ದ ಸೋಷಾಲಜಿಸ್ಟ್ ಚಾರ್ಲ್ಸ್ ಹರ್ಟನ್ ಕೂಲಿ ಗೇವ್ ಎಂಡ್ಯೂರಿಂಗ್ ಇಂಪಾರ್ಟೆನ್ಸ್ ಟು ವಾಟ್ ಹಿ ಕಾಲ್ಡ್ ಪ್ರೈಮರಿ ಗ್ರೂಪ್. C.H. ಕೂಲೆ ಅನ್ನೋರು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರೈಮರಿ ಗ್ರೂಪ್ ಅದ್ರ ಬಗ್ಗೆ. ಪ್ರೈಮರಿ ಗ್ರೂಪ್ ಅಂತಂದ್ರೆ ಏನು? ಸ್ಮಾಲ್ ಇರುತ್ತೆ, ಇಂಟಿಮೇಟ್ ಅಂತಂದ್ರೆ ಒಂದು ಹೆಚ್ಚಿನ ಸಂಬಂಧ ಅಥವಾ ಆಪ್ತ ಸಂಬಂಧ ಇರುತ್ತೆ. ಎಮೋಷನಲಿ ರಿಚ್, ತುಂಬ ಭಾವನಾತ್ಮಕವಾಗಿ ಒಗ್ಗೂಡಿರ್ತಾರೆ. ಮತ್ತು ಮಾರ್ಕ್ಡ್ ಬೈ ಫೇಸ್ ಟು ಫೇಸ್ ಇಂಟರಾಕ್ಷನ್ ಆ್ಯಂಡ್ ಲಾಂಗ್ ಟರ್ಮ್ ಕನೆಕ್ಷನ್. ಫ್ಯಾಮಿಲಿ ಅನ್ನೋದು ಕ್ಲಿಯರೆಸ್ಟ್ ಎಕ್ಸಾಂಪಲ್ ಇದಕ್ಕೆ.
ಪ್ರೈಮರಿ ಗ್ರೂಪಿಗೆ ಬೆಸ್ಟ್ ಎಕ್ಸಾಂಪಲ್ ಫ್ಯಾಮಿಲಿ ಅಲ್ವಾ. ನಮ್ಮ ಒಂದು ಫ್ಯಾಮಿಲಿ, ನಮ್ಮ ಎಮೋಷನ್ಸ್, ನಮ್ಮ ಇಂಟೆಲೆಕ್ಟ್ ಮತ್ತು ಕನ್ವರ್ಸೇಷನ್ ಒಂದೇ ದಿನದಲ್ಲ, ಫೇಸ್ ಟು ಫೇಸ್ ಇಂಟರಾಕ್ಷನ್ ತುಂಬ ದಿನದಿಂದ ಆಗ್ತಾ ಇರುತ್ತೆ. ಫ್ಯಾಮಿಲಿ ಹೌದು, ಕ್ಲೋಸ್ ಫ್ರೆಂಡ್ಶಿಪ್ಸ್, ಚೈಲ್ಡ್ಹುಡ್ ಪಿಯರ್ ಸರ್ಕಲ್ಸ್ ಮತ್ತು ಕಿನ್ಶಿಪ್ ನೆಟ್ವರ್ಕ್ಸ್, ನಮ್ಮ ರಿಲೇಟಿವ್ಸ್ ಇರ್ಬೋದು, ಎಲ್ಲ ಪ್ರೈಮರಿ ಗ್ರೂಪ್ಸ್ಗೆ ಎಕ್ಸಾಂಪಲ್. ಮತ್ತು ದೀಸ್ ಗ್ರೂಪ್ಸ್ ಮ್ಯಾಟರ್ ಬಿಕಾಸ್ ದೇ ಶೇಪ್ ಪರ್ಸ್ನಾಲಿಟಿ ಇಟ್ ಸೆಲ್ಫ್. ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಈ ಒಂದು ಗುಂಪುಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಚೈಲ್ಡ್ ಫಸ್ಟ್ ಲರ್ನ್ಸ್ ಟ್ರಸ್ಟ್ ಆರ್ ಮಿಸ್ಟ್ರಸ್ಟ್ ವಿತ್ ಇನ್ ಇಂಟಿಮೇಟ್ ಸರ್ಕಲ್. ಆಪ್ತ ವಲಯದಲ್ಲಿ ನಂಬಿಕೆ ಅಂತಂದ್ರೆ ಏನು, ಅಪನಂಬಿಕೆ ಅಂತಂದ್ರೆ ಏನು, ಪ್ರಾಮಿಸ್ಗಳನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು, ಇದನ್ನ ಒಂದು ಮಗು ಕಲಿಯೋದು ತನ್ನ ಕುಟುಂಬದಲ್ಲಿ. ಲರ್ನ್ ಸ್ಪೀಚ್, ಅಫೆಕ್ಷನ್, ಡಿಸಿಪ್ಲಿನ್, ಎಂಪತಿ, ಶೇರಿಂಗ್, ಆಂಗರ್ ಮ್ಯಾನೇಜ್ಮೆಂಟ್, ಸೆಲ್ಫ್ ವರ್ತ್ ಥ್ರೂ ರಿಪೀಟೆಡ್ ಇಮೋಷನಲ್ ಇಂಟರಾಕ್ಷನ್. ಮಗು ಹೇಗೆ ಕಲಿಯುತ್ತೆ ಅಂತ ಒಂದು ಎಕ್ಸಾಂಪಲ್ ನೋಡಿದ್ವಿ ಹಿಂದಿನ ವಿಡಿಯೋಗಳಲ್ಲಿ. ಪದೇ ಪದೇ ರಿಪೀಟೆಡ್ ಆಗಿ ಸಮಸ್ಯೆಗಳು ಬರುತ್ತೆ, ಸಿಚುವೇಶನ್ ಬರುತ್ತೆ, ಅದನ್ನು ಉಳಿದವರು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅನ್ನುವ ಆಧಾರದ ಮೇಲೆ ಮಗು ಕಲಿತಾ ಇರುತ್ತೆ. ಒನ್ ಮೇ ಫಾರ್ಗೆಟ್ ಅರ್ಲಿ ಲೆಸನ್ಸ್ ಕಾನ್ಶಿಯಸ್ಲಿ ಬಟ್ ಎಟ್ ಲೀವ್ ಬೈ ದೆಮ್ ಅನ್ಕಾನ್ಶಿಯಸ್ಲಿ ಫಾರ್ ಡಿಕೇಡ್ಸ್ ಅಲ್ವಾ. ನಾವು ಯಾಕೆ ಹೀಗೆ ಮಾಡ್ತಾ ಇದ್ದೀವಿ, ಒಂದು ವಿಚಾರ ಯಾಕೆ ನಮ್ಮ ಮನಸ್ಸಿನಲ್ಲಿ ಬಂತು ಅಂತ ಎಕ್ಸಾಕ್ಟ್ ರೀಸನ್ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಮೊದಲು ಅನ್ಕಾನ್ಶಿಯಸ್ ಆಗಿ ಅದು ನಮ್ಮ ಮನಸ್ಸಿನಲ್ಲಿ ಆಲ್ರೆಡಿ ಅಚ್ಚೊತ್ಕೊಂಡಿದೆ. ನಾವು ಚಿಕ್ಕಂದಿನಿಂದ ವಯಸ್ಸಿನಲ್ಲಿ ಇರಬೇಕಾದ್ರೆ ಅದು ನಮ್ಮ ಮನಸ್ಸಿನಲ್ಲಿ ರೂಪುಗೊಂಡಿದೆ. ಪ್ರೈಮರಿ ಗ್ರೂಪ್ಸ್ ಟೀಚರ್ಸ್ ನಾಟ್ ಮಿಯರ್ಲಿ ಹೌ ಟು ಬಿಹೇವ್ ಬಟ್ ಹೌ ಟು ಫೀಲ್. ನೋಡಿ, ಬಹಳ ಇಂಪಾರ್ಟೆಂಟ್. ಹೇಗೆ ನಡ್ಕೊಳ್ತೀವಿ ಅನ್ನೋದಕ್ಕಿಂತ ನಡ್ಕೊಂಡ ಮೇಲೆ ಅಥವಾ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಭಾವಿಸ್ಬೇಕು, ಒಂದು ವಿಚಾರ ಬಂದಾಗ ಹೇಗೆ ಅದನ್ನು ಫೀಲ್ ಮಾಡ್ಕೋಬೇಕು, ಅದನ್ನು ಸಹ ಕಲಿಸೋದು ಪ್ರೈಮರಿ ಗ್ರೂಪ್ಸ್. ನಮ್ಮ ಕನ್ಸೈನ್ಸ್, ನಮ್ಮ ಪ್ರಜ್ಞೆಯ, ಮನಸ್ಸಾಕ್ಷಿ, ಆತ್ಮದ ಒಂದು ಪ್ರಜ್ಞೆ ಅಂತ ಹೇಳ್ತೀವಲ್ವಾ, ಎಲ್ಲ ಆ ಪ್ರಜ್ಞೆ ಡೆವಲಪ್ ಆಗೋದು, ಮನಸ್ಸಾಕ್ಷಿ ಬಿಲ್ಡ್ ಆಗೋದು ಇಲ್ಲಿ ಈ ಪ್ರೈಮರಿ ಗ್ರೂಪ್ಸ್ಗಳಲ್ಲಿ. ದೇ ಆರ್ ಆಫನ್ ದಿ ಬರ್ತ್ ಪ್ಲೇಸ್ ಆಫ್ ಕನ್ಸೈನ್ಸ್. ಒಂದು ವೇಳೆ ಒಂದು ಮಗುವನ್ನು ಪ್ರಾಮಾಣಿಕತೆಗೆ ಸಂಬಂಧಪಟ್ಟಾಗೆ ಹೊಗಳಿದ್ರೆ, ಕಂಪ್ಯಾಷನ್ ಪ್ರಾಕ್ಟೀಸ್ ಮಾಡಿದರೆ, ರೆಸ್ಪಾನ್ಸಿಬಿಲಿಟಿ ಎಕ್ಸ್ಪೆಕ್ಟ್ ಮಾಡಿದರೆ, ಡಿಗ್ನಿಟಿ, ವ್ಯಾಲ್ಯೂಸ್, ಇದೆಲ್ಲ ಆ ಒಂದು ಪ್ರೈಮರಿ ಗ್ರೂಪ್ನಲ್ಲಿ ಆ ಮಗು ಕಲಿತಾ ಇರುತ್ತೆ. ನಾವು ಅದನ್ನು ಕಲಿತು ಮುಂದೆ ಹೊರಗಡೆ ಅದನ್ನು ಅಪ್ಲೈ ಮಾಡ್ತೇವೆ. ಅದೇ ರೀತಿ ನೆಗೆಟಿವ್ ವ್ಯಾಲ್ಯೂಸ್ಗಳು, ಹ್ಯುಮಿಲಿಯೇಷನ್, ನೆಗ್ಲೆಕ್ಟ್, ವೈಲೆನ್ಸ್, ಡಾಮಿನೇಟ್, ಕಾರ್ ಅಲ್ವಾ, ಇದೆಲ್ಲ ಸಹ ಆ ಪ್ರೈಮರಿ ಗ್ರೂಪಿಂದ ಬರಬಹುದು. ಪಾಸಿಟಿವ್, ನೆಗೆಟಿವ್, ಅದು ಏನೇ ಇರಲಿ, ಆಳವಾಗಿ ನಮ್ಮ ಮನಸ್ಸಿನಲ್ಲಿ ಇದೆ ಅಂತಂದರೆ ಅದಕ್ಕೆ ಬಹುಪಾಲು ಸಂದರ್ಭದಲ್ಲಿ ಯಾವುದು ಕಾರಣ ಆಗಿರುತ್ತೆ? ಪ್ರೈಮರಿ ಗ್ರೂಪ್ಸ್. ಹಾಗಾಗಿ ಎಥಿಕ್ಸ್ ಅಂತ ಮುಂದೆ ನಾವು ನೋಡ್ತೇವೆ. ಎಥಿಕ್ಸ್ ಸ್ಟಾರ್ಟ್ ಆಗೋದು ಆ ಪ್ರೈಮರಿ ಗ್ರೂಪ್ಸಲ್ಲಿ. ಎಥಿಕ್ಸ್ ಆಫನ್ ಬಿಗಿನ್ಸ್ ಲಾಂಗ್ ಬಿಫೋರ್ ಎಥಿಕ್ಸ್ ಟೆಕ್ಸ್ಟ್ ಬುಕ್ಸ್. ಅದಕ್ಕೆ ತುಂಬ ಜನಕ್ಕೆ ನೀವು ಉದಾಹರಣೆ ನೋಡ್ಬೋದು. ಎಥಿಕ್ಸ್ ಓದಿರ್ತಾರೆ UPSC ಸಿಲೆಬಸ್ಸಲ್ಲಿ, ಆದರೆ ಅಧಿಕಾರ ಸಿಕ್ಕಿದ ಮೇಲೆ ಎಥಿಕ್ಸು ಎಲ್ಲೆಲ್ಲೋ ಹೋಗಿರುತ್ತೆ. ಇಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿರಬಹುದು, ಆದರೆ ಮುಂದೆ ಎಥಿಕ್ಸು ಗಾಳಿಗೆ ತೂರಿರಬಹುದು ಅವರು. ಯಾಕೆ ಅಂತಂದರೆ ಎಥಿಕ್ಸ್ ಅನ್ನೋದು ಟೆಕ್ಸ್ಟ್ ಬುಕ್ಕಿಂದ ಕಲಿಸ್ಲಿಕ್ಕೆ ಆಗೋದಲ್ಲ. ಟೆಕ್ಸ್ಟ್ ಬುಕ್ ಏನು ಕೊಡುತ್ತೆ, ಅಥವಾ ಕೋಚಿಂಗು, ಟೀಚಿಂಗು, ಇದರಿಂದ ಏನು ಸಿಗುತ್ತೆ ಅಂತಂದರೆ ಮಾರ್ಕ್ಸ್ ತೆಗೆದುಕೊಳ್ಳೋದು ಹೇಗೆ ಅಂತ ಗೊತ್ತಾಗುತ್ತೆ ಅಷ್ಟೆ. ಎಥಿಕ್ಸ್ ಅನ್ನೋದು ಮೊದಲು ಚೈಲ್ಡ್ಹುಡ್, ಅವರು ಬೆಳೆದು ಬಂದಂಥ ವಾತಾವರಣ, ಅವರ ಕುಟುಂಬ, ಅವರ ಫ್ರೆಂಡ್ಸ್, ಹೀಗೆ ಹಲವಾರು ವಿಚಾರಗಳಿಂದ ಅದು ಡೆವಲಪ್ ಆಗೋದು. ಕ್ಲಾಸ್ನಲ್ಲಿ ಕೂತ ಮಾತ್ರಕ್ಕೆ ಮಾರ್ಕ್ಸ್ ಬರಬಹುದು, ಎಥಿಕ್ಸ್ ಡೆವಲಪ್ ಆಗುತ್ತಾ ಅನ್ನೋದು ಗೊತ್ತಾಗಲ್ಲ. ಸೊ ಮಾಡರ್ನ್ ಲೈಫ್ ಈಗ ಹೊಸ ಹೊಸ ಆಯಾಮಗಳನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಎಥಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ನೋಡೋಣ. ಈಗ ಗ್ರೂಪ್ಸ್ಗಳಲ್ಲಿ ಮೊದಲನೇದು ಪ್ರೈಮರಿ ಗ್ರೂಪ್ಸ್ ಅಂತಂದರೆ ಅರ್ಥ ಆಗಿರ್ಬೋದು. ಪ್ರೈಮರಿ ಗ್ರೂಪ್ಸ್ ಅಂತ ಚಿಕ್ಕದಿರುತ್ತೆ, ನಮ್ಮ ವ್ಯಕ್ತಿತ್ವವನ್ನು ಡೆವಲಪ್ ಮಾಡುತ್ತೆ, ಪರ್ಸ್ನಾಲಿಟಿಯನ್ನು. ಮತ್ತು ಎಥಿಕ್ಸ್ ಸ್ಟಾರ್ಟ್ ಆಗೋದು ಪ್ರೈಮರಿ ಗ್ರೂಪ್ಗಳಲ್ಲಿ. ನಮ್ಮ ಕನ್ಸೈನ್ಸ್, ನಮ್ಮ ಮನಸ್ಸಾಕ್ಷಿ, ಅಂತಃಪ್ರಜ್ಞೆ, ಅದೆಲ್ಲ ಡೆವಲಪ್ ಆಗೋದು ಇಲ್ಲಿ ಪ್ರೈಮರಿ ಗ್ರೂಪಲ್ಲಿ. ಸೆಕೆಂಡರಿ ಗ್ರೂಪ್ ಅಂತಂದರೆ ಮಾಡರ್ನ್ ಸೊಸೈಟಿ ಆಪರೇಟ್ ಆಗುವಂಥ ಒಂದು ಗ್ರೂಪ್. ಮಾಡರ್ನ್ ಲೈಫ್ ಕೆನಾಟ್ ರನ್ ಓನ್ಲಿ ಥ್ರೂ ಇಂಟಿಮಸಿ. ಲಾರ್ಜ್ ಪಾಪ್ಯುಲೇಷನ್ಸ್ ರಿಕ್ವೈರ್ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಆರ್ ಪೀಪಲ್ ಕೋಆಪರೇಟ್ ವಿತೌಟ್ ನೋವಿಂಗ್ ಒನ್ ಅನದರ್ ಪರ್ಸ್ನಲಿ. ನೀವು ಒಂದು ಸಿಟಿಗೆ ಹೋಗ್ತೀರಿ, ಯಾವುದೋ ಒಂದು ಆಟೋ ಡ್ರೈವರ್ ಸಿಗಬಹುದು, ಮತ್ತು ಯಾವುದೋ ಒಂದು ಶಾಪ್ ಕೀಪರ್ ಸಿಗಬಹುದು. ಈ ಥರ ತುಂಬ ವ್ಯಕ್ತಿಗಳು ಸಿಗ್ತಾ ಹೋಗ್ತಾರೆ. ಪರ್ಸ್ನಲ್ ಆಗಿ ನೀವು ಅವರನ್ನು
ಪರಿಚಯ ಅಥವಾ ಅವ್ರ ಬಗ್ಗೆ ತಿಳ್ಕೊಂಡಿರೋದಿಲ್ಲ, ಅವ್ರ ಬಗ್ಗೆ ಮಾಹಿತಿ ನಿಮ್ಗೆ ಇರೋದಿಲ್ಲ. ಆದರೂ ಸಹಿತ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರಿ, ಯಾಕಂದ್ರೆ ಅದು ಸಾಮಾಜಿಕ ವ್ಯವಸ್ಥೆಯ ಅವಿಭಾಜ್ಯ ಅಂಶ. ಸಮಾಜದಲ್ಲಿ ನಾವು ಇಂಟ್ರ್ಯಾಕ್ಟ್ ಮಾಡೇ ಮಾಡ್ತೇವೆ. ನಮ್ಮ ಎಷ್ಟು ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಬೇರೆ ಪ್ಲೇಸಿಗೆ ಹೋಗ್ತೇವೆ, ಬೇರೆ ವ್ಯಕ್ತಿಗಳನ್ನ ಮೀಟ್ ಮಾಡ್ತೇವೆ. ಹಾಗಾಗಿ ಆ ಪರ್ಸ್ನಲ್ ಇಂಟರಾಕ್ಷನ್ ಇಲ್ಲದೆ ಇದ್ರೂ ಪ್ರೊಫೆಷನಲ್ ಇಂಟರಾಕ್ಷನ್ ಇರುತ್ತೆ. ಪರ್ಸ್ನಲ್ ಆಗಿ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿರೋದಿಲ್ಲ. ಅಂತಹ ಗುಂಪುಗಳೇನು? ಸೆಕೆಂಡರಿ ಗ್ರೂಪ್ಸ್. ಉದಾಹರಣೆಗೆ ಸ್ಕೂಲ್ಸ್, ಯೂನಿವರ್ಸಿಟಿ, ಕಾರ್ಪೊರೇಷನ್ಸ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಹಾಸ್ಪಿಟಲ್ಸ್, ಪೊಲಿಟಿಕಲ್ ಪಾರ್ಟಿ, ಪ್ರೊಫೆಷನಲ್ ಅಸೋಸಿಯೇಷನ್, ಬ್ಯಾಂಕ್ಸ್, ಬ್ಯೂರೋಕ್ರಾಸೀಸ್. ನೋಡಿ, ಕೆಲವೊಂದು ಪರ್ಸ್ನಲ್ಲು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರಬಹುದು. ಅಂದರೆ ಪ್ರೈಮರಿ ಗ್ರೂಪು ಆಗಿರಬಹುದು, ಸೆಕೆಂಡರಿ ಗ್ರೂಪು ಆಗಿರಬಹುದು, ಎರಡೂ ಆಗುವಂಥ ಸಾಧ್ಯತೆ ಇದೆ. ಸ್ಕೂಲಲ್ಲಿ ಹೌದು, ನಿಮಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಆ ಫ್ರೆಂಡ್ಸ್ ಅನ್ನೋದು ಪ್ರೈಮರಿ ಗ್ರೂಪು. ಆದರೆ ಇಡೀ ಸ್ಕೂಲು ನಿಮ್ಮ ಪ್ರೈಮರಿ ಗ್ರೂಪ್ ಆಗಿರೋದಿಲ್ಲ ಅಲ್ವಾ? ಇಡೀ ಸ್ಕೂಲಲ್ಲಿ ಇರೋರು ಎಲ್ಲರನ್ನೂ ನೀವು ಪರ್ಸ್ನಲಿ ತಿಳ್ಕೊಂಡಿರೋದಿಲ್ಲ. ಅದೇ ರೀತಿ ಕಾರ್ಪೊರೇಷನ್ಸು, ಗೌರ್ಮೆಂಟ್ ಡಿಪಾರ್ಟ್ಮೆಂಟು, ಹಾಸ್ಪಿಟಲ್ಲು, ಪೊಲಿಟಿಕಲ್ ಪಾರ್ಟಿ, ಹೀಗೆ ಇದೆಲ್ಲ ಸೆಕೆಂಡರಿ ಗ್ರೂಪ್ಸ್ಗೆ ಎಕ್ಸಾಂಪಲ್. ಮತ್ತು ಇಲ್ಲಿ ನಾವು ಏನು ಸಂಬಂಧವನ್ನು ಇಟ್ಕೊಂಡಿರ್ತೇವೆ, ರಿಲೇಷನ್ಶಿಪ್ಸು, ಅದು ಫಾರ್ಮಲ್ ಆಗಿರುತ್ತೆ, ಔಪಚಾರಿಕ ಅಂತ ಕರಿತೇವೆ. ಮತ್ತು ಯಾವುದೋ ಒಂದು ಉದ್ದೇಶಕ್ಕೆ ನಾವು ಅದನ್ನು ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ. ಗೋಲ್ ಓರಿಯೆಂಟೆಡ್, ರೋಲ್ ಬೇಸ್ಡ್. ರೋಲು ಮತ್ತು ಸ್ಟೇಟಸ್ ನೆನಪಾಗ್ತಾ ಇದೆಯಾ? ರೋಲ್ ಅಂತಂದರೆ ನಮ್ಮ ಆ್ಯಕ್ಷನ್ ಅಲ್ವಾ? ರೋಲ್ ಬೇಸ್ಡ್, ನಮಗೊಂದು ಯಾವುದೋ ಒಂದು ಉದ್ದೇಶ ಇದೆ, ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ನಾವು ಒಂದು ವಿಚಾರವನ್ನು ಕೈಗೆತ್ಕೊಳ್ತೇವೆ. ಮತ್ತು ಆ ರೋಲಲ್ಲಿ ಇದ್ದಾಗ ನಾವು ಸ್ಟೂಡೆಂಟ್ ಆಗಿದ್ದರೆ ಏನು ಮಾಡ್ತೇವೆ ಅಲ್ವಾ? ನಮ್ಮ ಪಾತ್ರ ಏನು ಅಂತ ನಾವಲ್ಲಿ ಡಿಸೈಡ್ ಮಾಡಿರ್ತೇವೆ. ಆ ರೋಲ್ ಬೇಸ್ಡ್ ಆಗಿರೋದು ಸೆಕೆಂಡರಿ ಗ್ರೂಪ್. ಎಮೋಷ್ನಲ್ ಡೆಪ್ತ್ ಕಡಿಮೆ. ಎಮೋಷ್ನಲ್ ಡೆಪ್ತು ಪರ್ಸ್ನಲ್ ಅಂದರೆ ಪ್ರೈಮರಿ ಗ್ರೂಪ್ಸಿಗೆ ಕಂಪೇರ್ ಮಾಡಿದರೆ ಕಡಿಮೆ ಇರುತ್ತೆ. ಒಬ್ಬ ಟೀಚರ್ ಸ್ಟೂಡೆಂಟನ್ನು ಕೇರ್ ಮಾಡಬಹುದು, ಕಾಳಜಿ ತೆಗೆದುಕೊಳ್ಳಬಹುದು. ಆದರೆ ಒಂದು ಡಿಫೈನ್ಡ್ ರೋಲ್ ಇರುತ್ತೆ. ಪ್ರತಿಯೊಂದು ವಿಚಾರವನ್ನು ಸ್ಟೂಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಟೀಚರ್ ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ. ಸ್ಟೂಡೆಂಟಿನ ಎಷ್ಟೋ ವಿಚಾರಗಳು ಟೀಚರ್ ಅಥವಾ ಒಂದು ಶಿಕ್ಷಕರ ಪರಿಧಿಯನ್ನು ಮೀರಿರುತ್ತೆ. ಕ್ಲರ್ಕ್ ಪ್ರೊಸೆಸಸ್ ಫೈಲ್ಸ್ ಫಾರ್ ಸ್ಟ್ರೇಂಜರ್ಸ್. ಯಾವುದು ಆಫೀಸಿಗೆ ಹೋಗ್ತೀರಿ, ನಿಮಗೆ ಬೇಕಾಗಿರೋ ಫೈಲನ್ನು ಅಲ್ಲಿ ಕ್ಲರ್ಕ್ ಅವರು ಮ್ಯಾನೇಜ್ ಮಾಡಿಕೊಡ್ತಾರೆ, ನೆಕ್ಸ್ಟ್ ಸ್ಟೇಜಿಗೆ ದಾಟಿಸಬಹುದು. ಮ್ಯಾನೇಜರ್ ಇರ್ತಾರೆ, ಮತ್ತು ಅವರು ಟೀಮನ್ನು ಅಸೆಂಬಲ್ ಮಾಡಬಹುದು. ಆದರೆ ಇದೆಲ್ಲ ಟೆಂಪ್ರರಿ ಅನ್ನೋಕ್ಕಿಂತ ಎಮೋಷ್ನಲ್ ಯಾವುದೂ ಇಲ್ಲ ಇಲ್ಲಿ. ಅಂದರೆ ವರ್ಕ್, ಕೆಲಸ, ಗೋಲ್, ಅಬ್ಜೆಕ್ಟಿವ್ ಎಲ್ಲ ಮುಖ್ಯ ಆಗಿರುತ್ತೆ ಇಲ್ಲಿ. ಸೆಕೆಂಡರಿ ಗ್ರೂಪ್ಸ್ ಟ್ರೇಡ್ ವಾರ್ಮ್ತ್ ಫಾರ್ ಸ್ಕೇಲ್ ಆ್ಯಂಡ್ ಎಫಿಷಿಯನ್ಸಿ. ಅಂದರೆ ಭಾವನಾತ್ಮಕ ಸಂಬಂಧಗಳಿಗಿಂತ ಇಲ್ಲಿ ಸ್ಕೇಲ್, ಎಫಿಷಿಯನ್ಸಿ, ದಕ್ಷತೆ, ಪ್ರಾಮಾಣಿಕತೆ ಅಥವಾ ಕೆಲಸ, ಇದಕ್ಕೆ ಮಹತ್ವ ಜಾಸ್ತಿ ಇರುತ್ತೆ. ವಿತೌಟ್ ದೆಮ್ ಮಾಡರ್ನ್ ಸಿವಿಲೈಸೇಷನ್ ವುಡ್ ಕೊಲ್ಯಾಪ್ಸ್ ಅಲ್ವಾ? ಈಗ ಸಮಾಜದಲ್ಲಿ ಸೆಕೆಂಡರಿ ಗ್ರೂಪ್ಸ್ ಇಲ್ಲದೆ ಇದ್ದರೆ ಸಿವಿಲೈಸೇಷನ್ ಕೊಲ್ಯಾಪ್ಸ್ ಆಗುತ್ತೆ. ಈಗ ಒಂದು ವಿಲೇಜ್ ಥರಾನೇ ಮೆಗಾ ಸಿಟಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಇಂಪರ್ಸನಲ್ ಸಿಸ್ಟಮ್ಗಳು ಬೇಕೇ ಬೇಕು. ಒಂದು ವಿಲೇಜಲ್ಲಾದರೆ ಎಲ್ಲರ ಬಗ್ಗೆ ಗೊತ್ತಿರಬಹುದು. ಸಿಟಿಲಿ ಹಾಗಿರೋದಿಲ್ಲ. ಟ್ರಾನ್ಸ್ಪೋರ್ಟ್ ನೆಟ್ವರ್ಕು, ಟ್ಯಾಕ್ಸೇಷನ್ ಆಫೀಸು, ಯೂನಿವರ್ಸಿಟಿ, ಕೋರ್ಟು, ಯುಟಿಲಿಟೀಸು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ತುಂಬ ಬೇರೆ ಬೇರೆ ಅಂಶಗಳು ಅಲ್ಲಿ ನಾವು ನೋಡಬಹುದು. ಆವಾಗ ಇಂಟರಾಕ್ಷನ್, ಪರ್ಸನಲ್ ಇಂಟರಾಕ್ಷನ್ ಕಡಿಮೆ ಇರುತ್ತೆ, ಪ್ರೊಫೆಷ್ನಲ್ ಆಗಿ ಹೆಚ್ಚಿನ ಇಂಟರಾಕ್ಷನ್ ನಾವು ನೋಡ್ತೇವೆ. ಆದರೆ ಈ ಒಂದು ಸೆಕೆಂಡರಿ ಗ್ರೂಪ್ಸಿಂದ ಕೆಲವೊಂದು ಪ್ರಾಬ್ಲಮ್ಗಳು ಬರುತ್ತೆ. ಏಲಿಯನೇಷನ್, ಪರಕೀಯತೆ ಅಂತ ನಾವೇನು ಹೇಳ್ತೀವಿ, ಅನಾನಿಮಿಟಿ ಅಲ್ವಾ? ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಪಕ್ಕದ ರೂಮಲ್ಲಿ ಯಾರಿದ್ದಾರೆ ಅಂತಲೇ ಗೊತ್ತಿರೋದಿಲ್ಲ. ಬರ್ನೌಟ್ ಅಂತಂದರೆ ಪದೇ ಪದೇ ಬೇರೆ ಬೇರೆ ರೀತಿಯ ಕೆಲಸಗಳನ್ನು, ಬೇರೆ ಬೇರೆ ರೋಲ್ಗಳನ್ನು ನಿಭಾಯಿಸ್ತಾ ಸುಸ್ತಾಗೋದು ಅಥವಾ ಸಾಕು ಅಂತ ಅನಿಸ್ಬಿಡೋದು. ಮತ್ತು ಹೈರಾರ್ಕಿ ಇರ್ಬೋದು, ಎಮೋಷ್ನಲ್ ಡಿಸ್ಟೆನ್ಸ್ ಇರುತ್ತೆ, ಮುಕ್ತವಾಗಿ ಎಲ್ಲರ ಜೊತೆ ಬೆರಲಿಕ್ಕೆ ಆಗೋದಿಲ್ಲ. ಮಾಡರ್ನ್ ಲೈಫ್ ಆಫನ್ ಆಸ್ಕ್ಸ್ ಪೀಪಲ್ ಟು ಸೀಕ್ ಮೀನಿಂಗ್ ಇನ್ ಪ್ರೈಮರಿ ಗ್ರೂಪ್ಸ್ ವೈಲ್ ಅರ್ನಿಂಗ್ ಸರ್ವೈವಲ್ ಇನ್ ಸೆಕೆಂಡರಿ ಒನ್ಸ್. ಮಾಡರ್ನ್ ಲೈಫ್ ಹೇಗಿದೆ ಅಂತಂದರೆ, ಪ್ರೈಮರಿ ಗ್ರೂಪ್ಸಲ್ಲಿ ನಾವೇನು ಮೀನಿಂಗನ್ನು ಪಡ್ಕೊಳ್ತೇವೆ. ಜೀವನದಲ್ಲಿ ನಾವು ಯಾಕೆ ಒಂದು ಕೆಲಸ ಮಾಡಬೇಕು, ಯಾಕೆ ನಾವು ಒಳ್ಳೆ ವಿಚಾರಗಳನ್ನು ಕಲಿಬೇಕು ಅಂತಂದರೆ ಪ್ರೈಮರಿ ಗ್ರೂಪ್ ಇರುತ್ತಲ್ವ. ಪ್ರೈಮರಿ ಗ್ರೂಪ್ನಲ್ಲಿ ನಮಗೆ ಬಹಳ ಬೇಕಾದವರು ಇರ್ತಾರೆ, ನಮ್ಮ ಫ್ಯಾಮಿಲಿ, ನಮ್ಮ ಸ್ನೇಹಿತರು. ನಾವು ಯಾವತ್ತೂ ಇವರನ್ನು ಖುಷಿಯಿಂದ ಇಟ್ಕೋಬೇಕು ಅಂತ ಕಾಯ್ತಾ ಇರ್ತೇವೆ. ಇವರ ಖುಷಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪ್ರೈಮರಿ ಗ್ರೂಪ್ನಲ್ಲಿ ನಮಗೆ ಒಂದು ಮೀನಿಂಗ್ ಸಿಗುತ್ತೆ. ಅದೇ ರೀತಿ ನಮಗೆ ಒಂದು ಸರ್ವೈವಲ್ ಫ್ಯಾಕ್ಟ್, ಆ ಒಂದು ಫ್ಯಾಕ್ಟರ್ ಕಂಡು ಬರೋದಿಲ್ಲಿ ಸೆಕೆಂಡರಿ ಒನ್ಸ್.
ನಮ್ಮ ಭಾವನಾತ್ಮಕ ಸಂಬಂಧ, ಎಮೋಷನಲ್ ಸ್ಟ್ರೆಂತ್ ಅಥವಾ ಮೀನಿಂಗ್ ಇದೆಲ್ಲ ಬರೋದು ಪ್ರೈಮರಿಯಿಂದ ಅಂತಾದರೆ, ಅದಕ್ಕೆ ಬೇಕಾದಂತಹ ವರ್ಕ್, ಮನಿ, ಅರ್ನಿಂಗ್ ಇದೆಲ್ಲ ಬರೋದು ಸೆಕೆಂಡರಿಯಿಂದ. ಸೊ ಒಂದಕ್ಕೊಂದು ಲಿಂಕ್ ಆಗಿದೆ. ಹಾಗಾಗಿ ಪ್ರೈಮರಿಯಲ್ಲಿ ನಾವು ಮೀನಿಂಗ್ ಪಡ್ಕೊಂಡ್ರೆ ಸರ್ವೈವಲಿಗೆ ಬೇಕಾದಂತಹ ವಿಚಾರಗಳನ್ನು ಸೆಕೆಂಡರಿಯಿಂದ ಪಡ್ಕೊಳ್ತೇವೆ. ಹಾಗಾಗಿ ಪ್ರೈಮರಿಯಿಂದನೂ ಸರ್ವೈವಲಿಗೆ ಬೇಕಾದ ವಿಚಾರ ಸಿಗಬಹುದು, ಸೆಕೆಂಡರಿಯಲ್ಲೂ ಎಷ್ಟೋ ಮೀನಿಂಗ್ ಸಿಗಬಹುದು. ಹಾಗಾಗಿ ಒಂದಕ್ಕೊಂದು ಅವಾಗ ಅಲ್ಲಿ ಪರಸ್ಪರ ಕೆಲವೊಂದು ವಿಚಾರಗಳು ಮ್ಯಾಚ್ ಆಗಬಹುದು. ಆ ಸಾಧ್ಯತೆಗಳು ಇದೆ. ಕಮ್ಯುನಿಟಿ, ಈಗ ಗ್ರೂಪ್ ಆಯಿತು, ಗ್ರೂಪ್ ಆದಮೇಲೆ ಕಮ್ಯುನಿಟಿ ಹೇಗೆ ಮುಂದುವರಿತಾ ಇದ್ದೇವೆ ಅಂತ ಅಬ್ಸರ್ವ್ ಮಾಡಿ. ಕಮ್ಯುನಿಟಿ ಇಸ್ ನಾಟ್ ಸಿಂಪ್ಲಿ ಅನ್ ಆರ್ಗನೈಸೇಷನ್, ಇಟ್ಸ್ ಅ ಬ್ರಾಡರ್ ಪ್ಯಾಟರ್ನ್ ಆಫ್ ಕಾಮನ್ ಲೈಫ್ ಮಾರ್ಕ್ಡ್ ಬೈ ಬಿಲಾಂಗಿಂಗ್, ಶೇರ್ಡ್ ಐಡೆಂಟಿಟಿ, ಟ್ರೆಡಿಷನ್ ಆ್ಯಂಡ್ ಮ್ಯೂಚುವಲ್ ರೆಕಗ್ನಿಷನ್. ಉದಾಹರಣೆಗೆ ಒಂದು ವಿಲೇಜ್ ಕಮ್ಯುನಿಟಿ ತೆಗೆದುಕೊಳ್ಳಿ. ಎಲ್ಲ ಸೇರಿ ಒಂದು ಹಬ್ಬವನ್ನು ಆಚರಿಸ್ತಾರೆ, ಮತ್ತು ಏನಾದರೂ ಸಮಸ್ಯೆ ಬಂದರೆ ಅದನ್ನು ನಿಭಾಯಿಸ್ತಾರೆ. ತೊಂದರೆ ಆದಾಗ ಅದರ ಬಗ್ಗೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮುಂದೆ ಬರ್ತಾರೆ. ಪ್ರತಿಯೊಬ್ಬರು ಇನ್ನೊಬ್ಬರ ಫ್ಯಾಮಿಲಿ ಹಿಸ್ಟ್ರಿ ಗೊತ್ತು, ಅದನ್ನು ತಿಳ್ಕೊಂಡಿರ್ತಾರೆ. ಮತ್ತು ಕ್ರೈಸಿಸ್, ದೊಡ್ಡ ಅವಘಡ ಸಂಭವಿಸಿದಾಗ ಒಗ್ಗಟ್ಟಾಗಿ ಎದುರಿಸೋದು, ಇದೆಲ್ಲ ಏನು ಒಂದು ಕಮ್ಯುನಿಟಿಯನ್ನು ನಮಗೆ ಬಿಂಬಿಸ್ತಾ ಇದೆ. ಬ್ರಾಡರ್ ಪ್ಯಾಟರ್ನ್, ಬಿಲಾಂಗಿಂಗ್ನೆಸ್ ಇದೆ, ಐಡೆಂಟಿಟಿ, ಟ್ರೆಡಿಷನ್, ಮ್ಯೂಚುವಲ್ ರೆಕಗ್ನಿಷನ್ ಇದೆಲ್ಲ ಇರೋದು ಕಮ್ಯುನಿಟಿ. ಒಂದು ಟ್ರೈಬಲ್ ಕಮ್ಯುನಿಟಿ ನೆನಪು ಮಾಡ್ಕೊಳ್ಳಿ. ಅವರು ತಮ್ಮ ಹಿಂದಿನಿಂದ ಬಂದಿರುವಂಥ ಎಷ್ಟು ಕಸ್ಟಮ್ಗಳನ್ನು ಪ್ರಿಸರ್ವ್ ಮಾಡ್ತಾ ಇರ್ತಾರೆ. ಇಕೊಲಾಜಿಕಲ್ ನಾಲೆಜ್ ಇರುತ್ತೆ, ಮತ್ತು ಕಿನ್ಶಿಪ್ ಪ್ಯಾಟರ್ನ್ ಅಕ್ರಾಸ್ ಜನರೇಷನ್ ಪಾಸ್ ಆಗ್ತಾ ಇರುತ್ತೆ. ಇದು ಟ್ರೈಬಲ್ ಕಮ್ಯುನಿಟಿ. ಇನ್ನೊಂದು ಲಿಂಗ್ವಿಸ್ಟಿಕ್ ಅಂದರೆ ಭಾಷೆಗೆ ಸಂಬಂಧಪಟ್ಟಿರೋದು. ಇನ್ನೊಂದು ರಿಲಿಜಿಯಸ್, ಧರ್ಮಕ್ಕೆ ಸಂಬಂಧಪಟ್ಟಂಥ ಕಮ್ಯುನಿಟಿ. ಅದು ಜಿಯಾಗ್ರಫಿ ಇಲ್ಲಿ ಸ್ಪ್ರೆಡ್ ಆಗಿರುತ್ತೆ, ಅಂದರೆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಸ್ಪ್ರೆಡ್ ಆಗುತ್ತೆ. ಮತ್ತು ಕಾಮನ್ ಸಿಂಬಲ್ಸ್ ಅಂತಂದರೆ ಒಂದು ಧರ್ಮಕ್ಕೆ ಈಗ ಓಂ ಅಂತಿದೆ, ಮತ್ತು ಈಗ ಈ ಥರ ಅರ್ಧ ಚಂದ್ರಾಕೃತಿ ನೋಡಿರ್ಬೋದು, ಮತ್ತು ಕ್ರಿಶ್ಚಿಯಾನಿಟಿದು ಐಕಾನು, ಆ ಸಿಂಬಲ್ಸು, ರಿಚುವಲ್ಸು ಮತ್ತು ಮೆಮೊರಿ ಎಲ್ಲವನ್ನ ಅಲ್ಲಿ ನಾವು ನೋಡ್ಬೋದು. ಅದೆಲ್ಲದರಿಂದ ಅದು ಒಂದು ಬೈಂಡಿಂಗ್ ಫೋರ್ಸ್ ಎಲ್ಲ ಏನು ಮಾಡುತ್ತೆ, ಅದನ್ನು ಆ ಕಮ್ಯುನಿಟಿಯನ್ನು ಒಗ್ಗೂಡಿಸುತ್ತೆ. ಆ ಕಮ್ಯುನಿಟಿಯಿಂದ ಮುಖ್ಯವಾಗಿ ಸಿಗೋದೇನು? ಕಮ್ಯುನಿಟಿ ಗಿವ್ಸ್ ಪೀಪಲ್ ಸಮಥಿಂಗ್ ಪ್ರೀಶಿಯಸ್, ದಟ್ ಈಸ್ ರೂಟೆಡ್ನೆಸ್. ರೂಟೆಡ್ನೆಸ್ ಅಂತಂದರೆ ಇನ್ ಕಮ್ಯುನಿಟೀಸ್ ಇಂಡಿವಿಜುವಲ್ಸ್ ಆರ್ ಆಫನ್ ನೋನ್ ಬಿಯಾಂಡ್ ದರ್ ಫಾರ್ಮಲ್ ರೋಲ್. ನೋಡಿ, ಅ ಪರ್ಸನ್ ಈಸ್ ನಾಟ್ ಓನ್ಲಿ ಅನ್ ಎಂಪ್ಲಾಯ್ ಆರ್ ವೋಟರ್, ಬಟ್ ಸಮ್ ಒನ್ಸ್ ಚೈಲ್ಡ್, ನೈಬರ್, ಎಲ್ಡರ್, ಹೆಲ್ಪರ್, ಸಿಂಗರ್, ಸ್ಟೋರಿ ಟೆಲ್ಲರ್ ಆರ್ ಫ್ರೆಂಡ್ ಅಲ್ವಾ? ನಾವು ನಮ್ಮ ಬೇರುಗಳು ಅಂತ ಹೇಳ್ತೇವೆ ನೋಡಿ. ನಮ್ಮ ಬೇರು ಅಂತ ನಮ್ಮ ಮೂಲ. ಕೇವಲ ಒಂದು ಎಂಪ್ಲಾಯಿ, ವೋಟರ್ ಆಗಿ ನಾವು ಗುರುತಿಸ್ಕೊಳ್ಳೋದಿಲ್ಲ. ನಮಗೆ ತುಂಬ ಬೇರೆ ಬೇರೆ ಮುಖಗಳಿದೆ. ಬಹುಮುಖಿ ವ್ಯಕ್ತಿತ್ವ ಅಂತ ಹೇಳ್ತೀವಲ್ವಾ, ಆ ಥರ ನಮಗೆ ಬೇರೆ ಬೇರೆ ಆಯಾಮಗಳಿದೆ. ಆಯಾಮಗಳಲ್ಲಿ ಯಾವುದು ಒಳ್ಳೆಯದು, ಯಾವ ಸಂದರ್ಭಕ್ಕೆ ಯಾವುದು ಅಂತ ನಾವು ಥಿಂಕ್ ಮಾಡ್ತಾ ಇರ್ತೇವೆ. ಆ ಕಮ್ಯುನಿಟಿ ನಮಗೆ ನಮ್ಮ ಬೇರೆ ಬೇರೆ ಮುಖಗಳನ್ನು ಪರಿಚಯಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ದಿಸ್ ಕ್ಯಾನ್ ಪ್ರೊವೈಡ್ ಸಪೋರ್ಟ್, ಡಿಗ್ನಿಟಿ ಆ್ಯಂಡ್ ಸೆಕ್ಯೂರಿಟಿ. ಬಟ್ ಕಮ್ಯುನಿಟೀಸ್ ಕ್ಯಾನ್ ಆಲ್ಸೋ ಬಿಕಮ್ ರೆಸ್ಟ್ರಿಕ್ಟಿವ್ ಅಲ್ವಾ? ರಿಸ್ಟ್ರಿಕ್ಷನ್ ಸಹ ಹಾಕಬಹುದು. ದೇ ಮೇ ಇಂಫೋಸ್ ಕನ್ಫರ್ಮಿಟಿ. ಈ ಒಂದು ಧರ್ಮಕ್ಕೆ ಸೇರಿದ ಮೇಲೆ ಅಥವಾ ಈ ಒಂದು ಭಾಷೆ ಗುಂಪಿನಲ್ಲಿ ನೀವಿದ್ದರೆ ಆ ಒಂದು ಗುಂಪಿನ ನಿಯಮಗಳನ್ನು, ಆ ಕಮ್ಯುನಿಟಿ ಸಮುದಾಯದ ನಿಯಮಗಳನ್ನು ನೀವು ಒಪ್ಕೊಳ್ಳೇಬೇಕು. ಸಪ್ರೆಸ್ ಡಿಸೆಂಟ್, ನಿಮಗೆ ಭಿನ್ನಾಭಿಪ್ರಾಯ ಇದ್ದರೆ ಅವರು ಕೇಳದೇ ಇರಬಹುದು ಸಮುದಾಯದವರು. ಮಾನಿಟರ್ ಪ್ರೈವೇಟ್ ಚಾಯ್ಸಸ್, ವೈಯಕ್ತಿಕ ನಿರ್ಧಾರಗಳ ಮೇಲೂ ಪ್ರಭಾವ ಬೀರಬಹುದು. ಮತ್ತು ಎಕ್ಸ್ಕ್ಲೂಡ್ ಔಟ್ಸೈಡರ್ಸ್, ಹೊರಗಿನ ಯಾವುದೋ ಒಬ್ಬ ವ್ಯಕ್ತಿಯನ್ನು ಅವರು ಸಮುದಾಯಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಸೊ ಬಿಲಾಂಗಿಂಗ್ ಆ್ಯಂಡ್ ಕಂಟ್ರೋಲ್ ಆಫನ್ ಟ್ರಾವೆಲ್ ಟುಗೆದರ್. ಯಾವುದೇ ಒಂದು ಸಂಬಂಧ ಆಗಿರಬಹುದು, ಸಮುದಾಯ ಆಗಿರಬಹುದು, ನಾವು ಆ ಗುಂಪಿನಲ್ಲಿ ಸೇರ್ಕೋಬೇಕು ಅಂತಂದರೆ, ಬಿಲಾಂಗಿಂಗ್ನೆಸ್ ಬೇಕು ಅಂತಂದರೆ ನಮಗೆ ಅದು ನಮ್ಮ ಮೇಲೆ ಹೇರುವಂತಹ ನಿಯಮಗಳನ್ನು ಒಪ್ಕೊಳ್ಬೇಕಾಗತ್ತೆ. ಕಂಟ್ರೋಲ್ ಅದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಸೊ ಗ್ರೂಪ್ ಆಯಿತು, ಆಮೇಲೆ ಕಮ್ಯುನಿಟಿ ಆಯಿತು. ಈಗ ಅಸೋಸಿಯೇಷನ್ ಅಂದರೆ ಒಂದು ಶೇರ್ಡ್ ಪರ್ಪಸ್. ಮುಖ್ಯವಾಗಿ ಇಲ್ಲಿ ಬರೋದು ಪರ್ಪಸ್. ಆ್ಯಂಡ್ ಅಸೋಸಿಯೇಷನ್ ಇಸ್ ಡಿಫರೆಂಟ್. ಇಟ್ ಇಸ್ ಅ ಡೆಲಿಬರೇಟ್ಲಿ ಫಾರ್ಮ್ಡ್ ಆರ್ಗನೈಸೇಷನ್ ಕ್ರಿಯೇಟೆಡ್ ಫಾರ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ನಿರ್ದಿಷ್ಟವಾದ ಉದ್ದೇಶವನ್ನು ಇಟ್ಟುಕೊಂಡು ರಚಿಸಿರುವಂತಹ ಒಂದು ಸಂಸ್ಥೆ ಅಂತ ಹೇಳಬಹುದು. ಸಂಸ್ಥೆ ಅಂತ ಹೇಳಬಹುದು, ಗುಂಪು, ಸಮುದಾಯ ಏನು ಬೇಕಾದರೂ ಹೇಳಬಹುದು. ಆದರೆ ಇಂಪಾರ್ಟೆಂಟ್ ಟರ್ಮ್ ಏನು?
ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ಉದಾಹರಣೆಗೆ ಕೋಆಪರೇಟಿವ್ ಸೊಸೈಟಿ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ಸ್ಟೂಡೆಂಟ್ ಯೂನಿಯನ್, ಟ್ರೇಡ್ ಯೂನಿಯನ್, ಸ್ಪೋರ್ಟ್ಸ್ ಕ್ಲಬ್, NGO, ಒಂದು ಪ್ರೊಫೆಷನಲ್ ಬಾಡಿ, ಎಲ್ಲ ಏನು ಅಸೋಸಿಯೇಷನ್ಸ್. ಇಲ್ಲಿ ಈ ಅಸೋಸಿಯೇಷನ್ಗಳಿಗೆ ಜನ ಜಾಯ್ನ್ ಆಗೋದು ಯಾಕೆ? ಲೈಫ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿಕ್ಕ ಅಲ್ಲ. ಬಿಕಾಸ್ ದೇ ಶೇರ್ ಪರ್ಪಸ್. ಎಲ್ರಿಗೂ ಒಂದು ಉದ್ದೇಶ ಇದೆ, ಕಾಮನ್ ಪರ್ಪಸ್ ಇದೆ, ಒಂದು ಒಬ್ಜೆಕ್ಟಿವ್ ಇದೆ, ಅದಕ್ಕೋಸ್ಕರ ಸೇರಿರ್ತಾರೆ ಅಸೋಸಿಯೇಷನ್ನಲ್ಲಿ. ಕಮ್ಯುನಿಟಿ ಹೇಳೋದೇನು? ವಿ ಬಿಲಾಂಗ್ ಟುಗೆದರ್, ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಒಟ್ಟಿಗೆ ಮುಂದುವರಿಯೋಣ, ಹೀಗೆ ಬಾಳೋಣ, ಬದುಕೋಣ ಅಂತ ಹೇಳೋದು ಕಮ್ಯುನಿಟಿ. ಅಸೋಸಿಯೇಷನ್ ಹೇಳೋದೇನು? ವಿ ವರ್ಕ್ ಟುಗೆದರ್, ನಾವು ಸೇರಿರೋದು ಒಂದು ಕೆಲಸ ಮಾಡಲಿಕ್ಕೆ, ಒಂದು ಉದ್ದೇಶವನ್ನು ಇಟ್ಕೊಂಡು. ಅಸೋಸಿಯೇಷನ್ ಆಫನ್ ಹ್ಯಾವ್ ರೂಲ್ಸ್. ಇಲ್ಲೂ ರೂಲ್ಸ್ ಇರುತ್ತೆ, ಆಫೀಸ್ ಇರಬಹುದು, ಮೆಂಬರ್ಶಿಪ್ ಪ್ರೊಸೀಜರ್ ಇರುತ್ತೆ, ಅಜೆಂಡಾ ಅವರದ್ದೇ ಆದದ್ದು, ಎಲೆಕ್ಷನ್ಸು, ಫಿನಾನ್ಸು, ಮೆಜರೇಬಲ್ ಗೋಲ್ಸ್, ಇದೆಲ್ಲ ಇರುತ್ತೆ. ಈಗಿನ ಡೆಮೋಕ್ರಸಿಯಲ್ಲಿ ಅಸೋಸಿಯೇಷನ್ ಬಹಳ ಇಂಪಾರ್ಟೆಂಟ್. ಯಾಕಂತಂದರೆ ಇದೇನು ಮಾಡುತ್ತೆ ಅಸೋಸಿಯೇಷನ್ನು? ಕನ್ವರ್ಟ್ ಸ್ಕ್ಯಾಟರ್ಡ್ ಇಂಡಿವಿಜುವಲ್ಸ್ ಇಂಟು ಆರ್ಗನೈಸ್ಡ್ ವಾಯ್ಸಸ್. ಜನರಿಗೂ ಎಷ್ಟೆಷ್ಟು ಆಸೆಗಳಿರುತ್ತೆ, ತುಂಬ ವಿಚಾರಗಳನ್ನು ತಿಳಿಸಬೇಕು ಅಂತಿರುತ್ತೆ. ಆದರೆ ಒಬ್ಬೊಬ್ಬರೇ ವಿಚಾರಗಳನ್ನು ಮಂಡಿಸ್ತಾ ಇದ್ದರೆ ಅದಕ್ಕೆ ಒಂದು ಬಲ ಇರೋದಿಲ್ಲ. ಅದೇ ಅವರು ಒಂದು ಗುಂಪಾಗಿ, ಒಂದು ಅಸೋಸಿಯೇಷನ್ ಆಗಿ ಫಾರ್ಮ್ ಆಗಿ, ಅದರ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದರೆ ಆಗ ದೊಡ್ಡ ಪ್ರಮಾಣದಲ್ಲಿ ಅದು ಯಶಸ್ವಿನ ಕಡೆ, ಅಂದರೆ ಸಕ್ಸಸ್ಫುಲ್ ಆಗುತ್ತೆ, ಯಶಸ್ಸಿನ ಕಡೆ ಅದನ್ನು ತೆಗೆದುಕೊಂಡು ಹೋಗ್ಬೋದು. ಆರ್ಗನೈಸ್ಡ್ ವಾಯ್ಸ್ ಆಗಬೇಕಲ್ವಾ? ಸ್ಕ್ಯಾಟರ್ಡ್ ಆಗಿದ್ದರೆ ಅದಕ್ಕೆ ಬೆಲೆ ಇಲ್ಲ. ಈಗ ಫಾರ್ಮರ್ಸ್ ಆ್ಯಕ್ಟಿಂಗ್ ಅಲೋನ್ ಆರ್ ವಲ್ನರೇಬಲ್. ಫಾರ್ಮರ್ಸ್, ಒಬ್ಬೊಬ್ಬ ರೈತ, ಎಲ್ಲೆಲ್ಲೋ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇರ್ತೇವೆ. ಆ ಒಬ್ಬ ರೈತನಿಗೆ ಬಹಳ ಕಷ್ಟಗಳಾಗುತ್ತೆ. ಆದರೆ ಫಾರ್ಮರ್ಸ್ ಆರ್ಗನೈಸೇಷನ್, ಅವರದ್ದೇ ಅಸೋಸಿಯೇಷನ್ ಮಾಡಿಕೊಂಡ್ರೆ ಪ್ರತಿಭಟನೆ ಇರಬಹುದು, ಬೇರೆ ಬೇರೆ ವಿಧಾನಗಳ ಮೂಲಕ ಪಾಲಿಸಿಯನ್ನು ನೆಗೋಷಿಯೇಟ್ ಮಾಡಬಹುದು. ರೆಸಿಡೆಂಟ್ಸ್ ಕಂಪ್ಲೇನಿಂಗ್ ಸಪರೇಟ್ಲಿ ಆರ್ ಇಗ್ನೋರ್ಡ್. ಈಗ ರೆಸಿಡೆಂಟ್ಸ್, ಒಂದು ಅಪಾರ್ಟ್ಮೆಂಟ್ ಇದೆ, ಫ್ಲ್ಯಾಟ್ ಇದೆ, ಅಥವಾ ಒಂದು ಅವರದ್ದೇ ಆದಂಥ ದೊಡ್ಡ ಸಮುದಾಯ ಇದೆ, ಪ್ರತಿಯೊಬ್ಬರು ಸಪರೇಟಾಗಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಅದನ್ನು ಇಗ್ನೋರ್ ಮಾಡಿಬಿಡ್ತಾರೆ. ಆದರೆ ಅವರೇ ಒಂದು ವೇಳೆ ಒಗ್ಗಟ್ಟಾಗಿ ಅಸೋಸಿಯೇಷನ್ ಮಾಡಿಕೊಂಡ್ರೆ ಆವಾಗ ಸಿವಿಕ್ ಸರ್ವಿಸ್ಗಳು, ಅವರಿಗೆ ಬೇಕಾದ ಸೌಲಭ್ಯಗಳು, ಇದು ರೆಸಿಡೆಂಟ್ಸ್ ಅಂತಂದರೆ ನಾಗರಿಕರು, ಬೇರೆ ಕಡೆ ಸಹ ವಿಸ್ತಾರ ಮಾಡಬಹುದು. ನೀವು ಬೇಡಿಕೆ ಅನ್ನೋದು ಯಾವಾಗ ಒಂದು ಸಮುದಾಯದಿಂದ, ಒಂದು ಸಮೂಹದಿಂದ ಬರುತ್ತೋ ಆವಾಗ ಅದಕ್ಕೆ ಬಲ ಜಾಸ್ತಿ. ವೈಯಕ್ತಿಕ ಬೇಡಿಕೆಗಳನ್ನು ಯಾವುದೇ ಅಧಿಕಾರಿಗಳು ಅಥವಾ ಒಂದು ಹುದ್ದೆಯಲ್ಲಿ ಇರೋರು ನಿರ್ಲಕ್ಷ್ಯ ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಸೋಸಿಯೇಷನ್ಸ್ ಆರ್ ಇನ್ಸ್ಟ್ರೂಮೆಂಟ್ ಆಫ್ ಕಲೆಕ್ಟಿವ್ ಏಜೆನ್ಸಿ. ಹಾಗೆ ಕಲೆಕ್ಟಿವ್ ಏಜೆನ್ಸಿ, ಎಲ್ಲರೂ ಸೇರಿ ಏನಾದರೂ ಒಂದು ವಿಚಾರವನ್ನು, ಯಾವುದೋ ಒಂದು ಕೆಲಸವನ್ನು, ಒಂದು ಉದ್ದೇಶವನ್ನು ಸಾಧಿಸಬೇಕು ಅಂತ ಆಸೆ ಇಟ್ಕೊಂಡ್ರೆ ಅದಕ್ಕೆ ಬೇಕಾಗಿರೋದು ಅಸೋಸಿಯೇಷನ್ಸ್. ಇನ್ನು ಕಮ್ಯುನಿಟಿ ಆ್ಯಂಡ್ ಅಸೋಸಿಯೇಷನ್, ಕೋಆಪರೇಷನ್ ಬೇಕೇ ಬೇಕು ಎರಡು ಕಡೆನೂ. ಡಿಫ್ರೆನ್ಸ್ ಏನು? ಕಮ್ಯುನಿಟಿ ಇಸ್ ನ್ಯಾಚುರಲ್ ಅಲ್ವಾ, ಇನ್ಹೆರಿಟೆಡ್, ಐಡೆಂಟಿಟಿ ರಿಚ್, ಎಮೋಷನಲಿ ಟೆಕ್ಸ್ಚರ್ಡ್ ಆ್ಯಂಡ್ ಆಫನ್ ಲಾಂಗ್ ಟರ್ಮ್. ಸಮುದಾಯ ಅನ್ನೋದು ನ್ಯಾಚುರಲ್ ಆಗಿ, ನಮ್ಮ ಊರಿನಲ್ಲಿ ನಮಗೊಂದು ಸಮುದಾಯ, ನಮ್ಮದೇ ಆದಂಥ ಒಂದು ಸಮುದಾಯ ಇರಬಹುದು, ನಮ್ಮ ಧರ್ಮದ್ದು, ನಮ್ಮ ಭಾಷೆ, ಕೆಲವರು ಜಾತಿ, ಈ ಥರ ಸಮುದಾಯಗಳು ನಾವು ನೋಡ್ತೇವೆ. ಅದು ನ್ಯಾಚುರಲ್ ಆಗಿ ಬಂದಿರೋದು ಹೆಚ್ಚಿನ ಪ್ರಮಾಣದಲ್ಲಿ. ಇನ್ಹೆರಿಟೆಡ್ ಮತ್ತು ಐಡೆಂಟಿಟಿ ಇಂಪಾರ್ಟೆಂಟ್ ಅಲ್ವಾ, ನಮ್ಮ ಗುರುತು ಅದು ಬಹಳ ಇಂಪಾರ್ಟೆಂಟ್. ಎಮೋಷನ್ಸ್ ಇರುತ್ತೆ, ಲಾಂಗ್ ಟರ್ಮಿಂದ ಮುಂದುವರಿತಾ ಇರುತ್ತೆ. ಅಸೋಸಿಯೇಷನ್ ಹಾಗಲ್ಲ, ಅದು ನಮ್ಮ ಚಾಯ್ಸ್, ಫಂಕ್ಷನಲ್ ಅಲ್ವಾ, ಒಂದು ಕೆಲಸ, ಒಂದು ಪ್ರೊಸೀಜರ್, ಅದರ ಮೇಲೆ ಫೋಕಸ್ ಮಾಡಿರ್ತಾರೆ. ಪರ್ಪಸ್ ಡ್ರಿವನ್, ಉದ್ದೇಶ ಪೂರ್ವಕವಾಗಿಯೇ ನಾವು ಅದಕ್ಕೆ ಸೇರಿಕೊಂಡಿರೋದು. ಮತ್ತು ಕಂಡೀಷನಲ್, ಅಲ್ಲಿ ಇರಬೇಕು ಅಂತಂದರೆ ಬೇರೆ ಬೇರೆ ನಿಯಮಗಳು, ನೀತಿಗಳು ಇರುತ್ತೆ, ಕಂಡೀಷನ್ಸ್ ಇರುತ್ತೆ, ಅದೆಲ್ಲವನ್ನು ನಾವು ಪಾಲಿಸಬೇಕಾಗತ್ತೆ. ಅಂದರೆ ಒನ್ ಇಸ್ ಬಿಲ್ಟ್ ಅರೌಂಡ್ ಲೈಫ್ ಟುಗೆದರ್, ಅಂದರೆ ಕಮ್ಯುನಿಟಿ. ನಮ್ಮ ಜೀವನದ ಸುತ್ತ ನಾವೇನು ಮಾಡ್ಕೊಳ್ತೀವಿ ಅದು ಕಮ್ಯುನಿಟಿ. ಅದರ್ ಅರೌಂಡ್ ವರ್ಕ್ ಟುಗೆದರ್ ಅಲ್ವಾ, ಲೈಫಿಗೆ ಸಂಬಂಧಪಟ್ಟಿರೋದು ಕಮ್ಯುನಿಟಿ, ಆದರೆ ವರ್ಕಿಗೆ ಸಂಬಂಧಪಟ್ಟಿರೋದು ಅಸೋಸಿಯೇಷನ್. ಮತ್ತು ನಿಮ್ಗೆ ಆವಾಗಲೇ ಹೇಳಿದಾಗೆ ಎಟ್ ದ ಫ್ರೀಕ್ವೆಂಟ್ಲಿ ಓವರ್ಲ್ಯಾಪ್, ಕಮ್ಯುನಿಟಿ ಅಸೋಸಿಯೇಷನ್ ಓವರ್ಲ್ಯಾಪ್ ಆಗಬಹುದು ಅಲ್ವಾ. ಕೆಲವೊಂದು ಸಂದರ್ಭದಲ್ಲಿ ಎರಡೂ ಒಂದೇ ಕಡೆ ಅಥವಾ ಒಂದೇ ಸಮೂಹ ಎರಡನ್ನು ನಿಭಾಯಿಸ್ತಾ ಇರಬಹುದು. ಅ ವಿಲೇಜ್ ಮೇ ಫಾರ್ಮ್ ವಾಟರ್ ಯೂಸರ್ಸ್ ಅಸೋಸಿಯೇಷನ್. ವಿಲೇಜಿನ ಕಮ್ಯುನಿಟಿ ಇದೆ, ಅವರೊಳಗಡೆನೆ ಒಂದು ವಾಟರ್ ಯೂಸರ್ಗಳ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ರಿಲಿಜಿಯಸ್ ಕಮ್ಯುನಿಟಿ ಮೇ ರನ್ ಚಾರಿಟೇಬಲ್ ಆರ್ಗನೈಸೇಷನ್.
ಅಲ್ವಾ, ರಿಲಿಜಿಯಸ್ ಕಮ್ಯುನಿಟಿ ಇದೆ, ಅದು ತನ್ನದೇ ಆದಂತಹ ಒಂದು ಚಾರಿಟೇಬಲ್ ಆರ್ಗನೈಸೇಷನ್ ಅನ್ನು ಮಾಡಿರಬಹುದು. ಅರ್ಬನ್ ರೆಸಿಡೆಂಟ್ಸ್ ಮೇ ಕ್ರಿಯೇಟ್ ಅಸೋಸಿಯೇಷನ್ ದಟ್ ಗ್ರಾಜುವಲಿ ಡೆವಲಪ್ ಕಮ್ಯುನಿಟಿ ಫೀಲಿಂಗ್ ಅನ್ನು ಬೇರೆ ಬೇರೆ ಅರ್ಬನ್ ರೆಸಿಡೆಂಟ್ಸ್ ಅಲ್ಲೂ ನಾವು ನೋಡ್ತೇವೆ. ಹಾಗಾಗಿ ಹ್ಯೂಮನ್ ಲೈಫ್ ಇಸ್ ರೇರ್ಲಿ ನೀಟ್ಲಿ ಡಿವೈಡೆಡ್, ಬಟ್ ದ ಡಿಸ್ಟಿಂಕ್ಷನ್ ರಿಮೇನ್ಸ್ ಅನಾಲಿಟಿಕಲಿ ಪವರ್ಫುಲ್. ಅವು ಅಷ್ಟು ಸುಲಭವಾಗಿ ಮನುಷ್ಯನ ಜೀವನವನ್ನ, ಸಮಾಜವನ್ನ, ನಮ್ಮ ಆಲೋಚನೆಗಳನ್ನ ಸಡನ್ ಆಗಿ ಇದಕ್ಕೆ ಅಂತ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗೋದಿಲ್ಲ. ಪದೇ ಪದೇ ವಿಚಾರ ಮಾಡಬೇಕಾಗತ್ತೆ, ಥಿಂಕ್ ಮಾಡಬೇಕಾಗತ್ತೆ. ಹೌದು, ಇಲ್ಲಿ ಕೇಳಿದಾಗ ಒಂದು ವಿಚಾರ ಸರಿ ಅನ್ಸ್ಬಹುದು, ಇನ್ನೊಂದು ತಪ್ಪಂತ ಅನ್ಸ್ಬಹುದು. ಆದರೆ ಥಿಂಕ್ ಮಾಡಲಿಕ್ಕೆ ಟೈಮ್ ಕೊಡಿ, ಸಡನ್ ಆಗಿ ಕನ್ಕ್ಲೂಷನ್ಗೆ ಬರಬೇಡಿ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ, ಆವಾಗ ಎಲ್ಲದಕ್ಕೂ ಎಕ್ಸಾಂಪಲ್ ಸಿಗುತ್ತೆ. ಮೊದಲೇ ಹೇಳಿದಾಗೆ ಅದ್ರ ಜೊತೆ ಎಕ್ಸೆಪ್ಷನ್ಗಳು ಸಹ ಸಿಗುತ್ತೆ. ಇನ್ನು ಇಂಡಿಯಾದ ಒಂದು ವಿಚಾರ ನೋಡೋದಾದ್ರೆ, ಫ್ಯೂ ಸೊಸೈಟೀಸ್ ಇಲ್ಯುಸ್ಟ್ರೇಟ್ ದಿ ಪವರ್ ಆಫ್ ಗ್ರೂಪ್ಸ್ ಆಸ್ ವಿವಿಡ್ಲಿ ಆಸ್ ಇಂಡಿಯಾ. ತುಂಬ ಬೇರೆ ಬೇರೆ ವೈವಿಧ್ಯತೆ ನಮ್ಮ ದೇಶದಲ್ಲಿ ಇರೋದು. ಫ್ಯಾಮಿಲಿ ನೆಟ್ವರ್ಕ್ಸ್ ರಿಮೇನ್ ಇನ್ಫ್ಲೂಯೆನ್ಷಿಯಲ್. ನಮ್ಮ ಕುಟುಂಬ ನಮ್ಮ ಮೇಲೆ ಪ್ರಭಾವ ಬೇರೆ ಬೀರುತ್ತೆ. ಕಿನ್ಶಿಪ್ ನಮ್ಮ ಸಪೋರ್ಟ್ ಸಿಸ್ಟಮ್ ಆಗಿ ಉಳಿಯುತ್ತೆ. ಕಾಸ್ಟ್ ಗ್ರೂಪ್ಸ್ಗಳಿದೆ, ಈಗ ಚೇಂಜ್ ಆಗ್ತಾ ಇದ್ರೂ ಇನ್ನೂ ಸಹ ಸಮಾಜದಲ್ಲಿ ಅವುಗಳ ಪ್ರಭಾವವನ್ನು ನೋಡಬಹುದು. ರಿಲಿಜಿಯಸ್ ಕಮ್ಯುನಿಟೀಸ್ ಕ್ಯಾರಿ ರಿಚುವಲ್ ಆ್ಯಂಡ್ ಐಡೆಂಟಿಟಿ ಸಿಗ್ನಿಫಿಕೆನ್ಸ್. ಲಿಂಗ್ವಿಸ್ಟಿಕ್ ಬಿಲಾಂಗಿಂಗ್ ಕ್ಯಾನ್ ಇನ್ಸ್ಪೈರ್ ಇಮೋಷನಲ್ ಸಾಲಿಡಾರಿಟಿ. Self-help groups have transformed women's empowerment in rural India. Cooperatives have altered agricultural and dairy economies. Student groups, civil society organizations, and unions shape democratic participation. ಎಲ್ಲ ಏನು, ಯಾವ ರೀತಿ ಸಮುದಾಯ ಇರಬಹುದು, ಅಸೋಸಿಯೇಷನ್ಸ್ ಇರಬಹುದು, ಕಮ್ಯುನಿಟಿ ಇರಬಹುದು, ನಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇದೆ. ದಿಸ್ ಗ್ರೂಪ್ ರಿಚ್ ಲ್ಯಾಂಡ್ಸ್ಕೇಪ್ ಆಫರ್ ಸ್ಟ್ರೆಂತ್ಸ್. ನಮಗೆ ಇದರಿಂದ ಏನೇನು ಬಲ ಬರುತ್ತೆ ಅಂತಂದ್ರೆ, ಒಂದು ದೊಡ್ಡ ಅವಘಡ ಸಂಭವಿಸಿದ್ರೆ, ಬಿಕ್ಕಟ್ಟು ಎದುರಾದಾಗ ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಆಗಿರುತ್ತೆ. ಸೋಷಿಯಲ್ ಕ್ಯಾಪಿಟಲ್, ಟ್ರಸ್ಟ್ ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಳ್ಳೋದಿರಬಹುದು. ಎಲ್ಡರ್ಸ್ ಮತ್ತು ಚಿಲ್ಡ್ರನ್ಗೆ ಕೇರ್ ಸಿಗೋದು. ಸೆಲೆಬ್ರೇಟನ್ನು ಕಲೆಕ್ಟಿವ್ ಆಗಿ ಮಾಡೋದು, ಎಲ್ಲ ಒಗ್ಗಟ್ಟಾಗಿ ಸೇರಿ ಆಚರಣೆ ಮಾಡೋದು. ಮತ್ತು ಎಮರ್ಜೆನ್ಸಿಯಲ್ಲಿ ಮ್ಯೂಚುವಲ್ ಏಡ್, ಪರಸ್ಪರ ಸಹಾಯ. ಮತ್ತು ಡೆವಲಪ್ಮೆಂಟ್, ಮೊಬಿಲೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಈಸಿಯಾಗಿರುವಂಥ ಹಾದಿ ಇದರಿಂದ ನಮಗೆ ಸಿಗುತ್ತೆ. ಚೆನ್ನಾಗಿ ಇದನ್ನು ನಿಭಾಯಿಸಬಹುದು. ಇದೆಲ್ಲ ಸ್ಟ್ರೆಂತ್ ಅಂತ ನಾವು ಕನ್ಸಿಡರ್ ಮಾಡಿದರೆ, ಚಾಲೆಂಜಸ್ಸು ಇರುತ್ತೆ ಇದರಲ್ಲಿ. ಅಥವಾ ಔಟ್ಸೈಡರ್ಸ್ಗಳಿಗೆ ಜಾಗ ಇಲ್ಲದೆ ಇರಬಹುದು. ಇದು ಯಾವಾಗ ಪ್ರಾಬ್ಲಮ್ ಅಂತಂದರೆ, ನೀವು ಒಂದು ಪ್ರದೇಶದಿಂದ ಒಂದು ಅಧಿಕಾರಿಯಾಗಿ ಇನ್ನೊಂದು ಪ್ರದೇಶಕ್ಕೆ ಹೋಗಿರ್ತೀರಿ. ಅಲ್ಲಿ ಏನಾಗಿರುತ್ತೆ, ಮೈಗ್ರೇಷನ್ ಜಾಸ್ತಿ ಇರುತ್ತೆ. ಆಲ್ರೆಡಿ ಅಲ್ಲಿ ಒರಿಜಿನಲಿ ಇನ್ಹ್ಯಾಬಿಟೆಡ್ ಪೀಪಲ್ ಇರ್ತಾರೆ, ಮೊದಲಿಂದ ಅಲ್ಲೇ ಇರೋರು ಇರ್ತಾರೆ, ಹೊಸಬರು ಬಂದಿರ್ತಾರೆ ಮೈಗ್ರೇಟ್ ಆಗಿ. ಹೊಸಬರು ಬಂದಿರೋರನ್ನ ಮೊದಲಿಂದ ಇರೋರು ಒಪ್ಕೊಳ್ಳೋದಿಲ್ಲ, ಔಟ್ಸೈಡರ್ಗಳನ್ನ ಎಕ್ಸ್ಕ್ಲೂಡ್ ಮಾಡ್ತಾರೆ. ಅದರಿಂದ ಕಾನ್ಫ್ಲಿಕ್ಟ್ ಬರಬಹುದು, ವೈಲೆನ್ಸ್ ಕ್ರಿಯೇಟ್ ಆಗಬಹುದು, ಐಡೆಂಟಿಟಿ ಕಾನ್ಫ್ಲಿಕ್ಟ್, ಮತ್ತು ಪ್ರೆಷರ್ ಆನ್ ಇಂಡಿವಿಜುವಲ್ ಫ್ರೀಡಮ್. ಈ ಥರ ಗ್ರೂಪ್ಸು ಅಥವಾ ಕಮ್ಯುನಿಟಿ ಯಾವಾಗ ದುರ್ಬಲ ಆಗ್ತಾ ಹೋಗುತ್ತೋ ಆವಾಗ ಮನುಷ್ಯ ಇಂಡಿವಿಜುವಲ್ ಆಗಿ ಏನಾದರೂ ಮಾಡಬೇಕು ಹೊರಡ್ತಾನೆ. ಅದು ಮುಂದೆ ಲೋನ್ಲಿನೆಸ್ಗೆ ಕಾರಣ ಆಗಬಹುದು. ಎಷ್ಟೋ ಒಂದು ಅಂತಹ ಉದಾಹರಣೆಗಳು ಇದೆ. ನೆಪಾಟಿಸಮ್ ಅಥವಾ ಅದನ್ನು ಕೇಳ್ತಾ ಇರ್ತೇವೆ. ಕಮ್ಯುನಲ್ ಪೊಲರೈಸೇಷನ್, ರಿಜಿಡ್ ಹೈರಾರ್ಕಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಇದೆಲ್ಲ ಸಹ ಏನು ಚಾಲೆಂಜಸ್. ಹಾಗಾಗಿ ಗ್ರೂಪ್ಸ್ ಕ್ಯಾನ್ ಪ್ರೊಟೆಕ್ಟ್ ಡಿಗ್ನಿಟಿ ಆರ್ ಹಾರ್ಡರ್ ಡಿವಿಷನ್. ನಿಮ್ಮ ಡಿಗ್ನಿಟಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೂ ಸಹ ಸಾಧ್ಯ ಇದೆ ಒಂದು ಗ್ರೂಪು. ಅದೇ ರೀತಿ ಡಿವಿಷನ್ ಅನ್ನು ಹೆಚ್ಚಿಸಬಹುದು. ವೈರುಧ್ಯಗಳನ್ನು ಸಮಾಜದಲ್ಲಿ ಬೇರ್ಪಡಿಸುವ ಅಂಶಗಳನ್ನು ಹೆಚ್ಚು ಪುಷ್ಟಿ ಕೊಡಬಹುದು ಅಂತ ಅಂಶಗಳಿಗೆ. ಸೇಮ್ ಸೋಷಿಯಲ್ ಎನರ್ಜಿ ದಟ್ ಬಿಲ್ಡ್ ಸಾಲಿಡಾರಿಟಿ ಕ್ಯಾನ್ ಆಲ್ಸೋ ಬಿಲ್ಡ್ ವಾಲ್ಸ್. ನೋಡಿ, ಯಾವ ಒಂದು ಸೋಷಿಯಲ್ ಎನರ್ಜಿ ಎಲ್ಲರನ್ನ ಒಗ್ಗೂಡಿಸುತ್ತೋ ಆ ಎನರ್ಜಿನೇ ಇನ್ನೊಂದು ವರ್ಗದ ಜೊತೆ ಭಿನ್ನಾಭಿಪ್ರಾಯವನ್ನು ಹೊಂದಿ ಅದರಿಂದ ಬೇರೆ ಇರಬೇಕು ಅಂತ ಒಂದು ವಾಲನ್ನು ಬಿಲ್ಡ್ ಮಾಡಬಹುದು. ಅಂದರೆ ಒಂದು ತಡೆಗೋಡೆ ಆಗಿರಬಹುದು. ಇಲ್ಲಿ ನೀವು ಒಗ್ಗಟ್ಟಾಗಿದ್ದೀರಿ, ಆದರೆ ಇನ್ನೊಂದು ಗ್ರೂಪಿನ ಜೊತೆ ವೈಷಮ್ಯವನ್ನು ಹೊಂದಿದ್ದೀರಿ. ಈ ವಾಲ್ಸನ್ನು ಬಿಲ್ಡ್ ಮಾಡುತ್ತೆ. ಇನ್ನೊಂದು ಕಡೆ ಎನರ್ಜಿಯಿಂದ ನಮಗೆ ಸಾಲಿಡಾರಿಟಿ ಸಹ ಸಿಗುತ್ತೆ. ಆದರೆ ಒಂದು ಗ್ರೂಪ್ ಇದೆ ಅಂತಂದರೆ ಅಲ್ಲಿ ಗವರ್ನೆನ್ಸ್ ಬಹಳ ಚೆನ್ನಾಗಿ ನಾವು ನಡ್ಕೊಂಡು ಹೋಗ್ಬೋದು. ಗವರ್ನೆನ್ಸ್ ವರ್ಕ್ಸ್ ಬೆಟರ್ ಥ್ರೂ ಗ್ರೂಪ್ಸ್. ಸ್ಟೇಟ್ಸ್ ಆಫನ್ ಫೇಲ್ ವೆನ್ ದೆ ಟ್ರೀಟ್ ಸಿಟಿಸನ್ಸ್ ಓನ್ಲಿ ಆಸ್ ಐಸೋಲೇಟೆಡ್ ಬೆನಿಫಿಷಿಯರಿ. ಮುಂದೆ ಬಹಳ ಇಂಪಾರ್ಟೆಂಟ್ ಅಂದರೆ, ಒಬ್ಬ ವ್ಯಕ್ತಿಯನ್ನು ನೀವು ಪರಿಗಣಿಸಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಪರೇಟ್ ಆಗಿ ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ನೀವು ಇಂಡಿವಿಜುವಲ್ ಆಗಿ ನೋಡ್ತಾ ಹೋದರೆ
ಬಹಳ ಕಷ್ಟ ಅಲ್ವಾ. ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟೊಂದು ಬೇರೆ ಬೇರೆ ರೀತಿಯಾದಂಥ ವೈವಿಧ್ಯತೆಗಳಿದೆ. ಹಾಗಾಗಿ ಇಂಡಿವಿಜುವಲ್ ಆಗಿ ನೀವು ಈ ಪ್ರತಿಯೊಬ್ಬರನ್ನು ಚೂಸ್ ಮಾಡ್ತಾ ಇರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪಾಲಿಸೀಸ್ ಬಿಕಮ್ ಮೋರ್ ಎಫೆಕ್ಟಿವ್ ಇನ್ ಕಮ್ಯುನಿಟೀಸ್ ಅಂಡ್ ಅಸೋಸಿಯೇಷನ್ ಬಿಕಮ್ ಪಾರ್ಟ್ನರ್ಸ್. ಮುಂದೆ ನೀವು NGOಗಳ ಜೊತೆ, ಕಮ್ಯುನಿಟೀಸ್ಗಳ ಜೊತೆ ಕಾಂಟ್ರಾಕ್ಟ್ ಇರಬಹುದು, ಅಥವಾ ಒಂದು ಸಾಮಾಜಿಕ ಉದ್ದೇಶಕ್ಕೋಸ್ಕರ ಅವರನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಬೇಕಾಗತ್ತೆ. ಹೆಲ್ಪ್ ಗ್ರೂಪ್ಗಳಿರುತ್ತೆ, ಫಿನಾನ್ಷಿಯಲ್ ಇನ್ಕ್ಲೂಷನ್ಗೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಟ್ರಸ್ಟ್ ಇರುತ್ತೆ ಆ ಹೆಲ್ಪ್ ಗ್ರೂಪ್ಗಳ ಮೆಂಬರ್ಗಳಲ್ಲಿ. ಆಲ್ರೆಡಿ ಒಂದು ಟ್ರಸ್ಟ್ ಇರೋದ್ರಿಂದ ಹೆಚ್ಚು ಒಳ್ಳೆಯದಾಗುತ್ತೆ ಎಷ್ಟೋ ಒಂದು ವಿಷಯಗಳನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ವಾಟರ್ ಯೂಸರ್ ಗ್ರೂಪ್ಸ್ ಇರುತ್ತೆ, ಇರಿಗೇಷನ್ ಸಿಸ್ಟಮನ್ನು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ಯಾಕಂದರೆ ಅಲ್ಲಿ ಫೀಡ್ಬ್ಯಾಕ್ ಮತ್ತು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇನ್ಕ್ರೀಸ್ ಬಾರ್ಗೇನಿಂಗ್ ಪವರ್. ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟೀಸ್ ಇಂಪ್ರೂವ್ ಅಕೌಂಟಬಿಲಿಟಿ. ಪಬ್ಲಿಕ್ ಹೆಲ್ತ್ ಕ್ಯಾಂಪೇನ್ಸ್ ಸಕ್ಸೀಡ್ ವೆನ್ ಕಮ್ಯುನಿಟಿ ಲೀಡರ್ಸ್ ಸಪೋರ್ಟ್ ದೆಮ್. ದಿಸ್ ಲೀಡ್ಸ್ ಟು ಅನ್ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಟ್ರೂತ್. ಇದೆಲ್ಲ ಮೇಲ್ಗಡೆ ಹೇಳಿದ್ದೆಲ್ಲ ಯಾಕೆ ಅಂತಂದರೆ, ಒಂದು ಬಹಳ ಅರ್ಥ ಮಾಡ್ಕೋಬೇಕು ನಾವು. ಪಾಲಿಸಿ ಇಂಪ್ಲಿಮೆಂಟೇಷನ್ ಇಂಪ್ರೂವ್ಸ್ ವೆನ್ ಕಮ್ಯುನಿಟೀಸ್ ಬಿಕಮ್ ಪಾರ್ಟಿಸಿಪೆಂಟ್, ನಾಟ್ ಪ್ಯಾಸಿವ್ ರೆಸಿಪಿಯೆಂಟ್ಸ್. ಕಮ್ಯುನಿಟಿ ಇರುತ್ತೆ, ಒಂದು ಸಮುದಾಯ ಇರುತ್ತೆ, ಆಕ್ಟಿವ್ ಪಾರ್ಟಿಸಿಪೆಂಟ್ ಆಗಬೇಕು, ಸಕ್ರಿಯವಾಗಿ ಅವರು ಪಾಲ್ಗೊಳ್ಬೇಕು. ಏನೋ ಬೆನಿಫಿಷಿಯರಿ ಅಂದರೆ ಏನೋ ಒಂದು ಯೋಜನೆ ಇದೆ, ಯೋಜನೆಯಿಂದ ತಮಗೇನು ಉಪಯೋಗ ಸಿಗುತ್ತೆ ಅಂತ ನೋಡಿಕೊಂಡು ಹೊರಡೋದಲ್ಲ. ಆಕ್ಟಿವ್ ಪಾರ್ಟಿಸಿಪೇಷನ್ ಇದ್ದಾಗ ಪಾಲಿಸಿ ಇಂಪ್ಲಿಮೆಂಟೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಪ್ಯಾಸಿವ್ ರೆಸಿಪಿಯೆಂಟ್ಸ್ಗಳಿಂದ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಗವರ್ನೆನ್ಸ್ ಅಂತಂದರೆ ನೀವು ಪಾಲಿಸಿ ತಂದ್ರಿ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರಿ, ಅಲ್ಲಿಗೆ ಮುಗಿಯೋದಿಲ್ಲ. ನೀವು ನಿಮ್ಮ ಕೆಲಸ ಮಾಡಿ ಮುಗಿಸಿದ್ರಿ, ಸಮಾಜ ಚೆನ್ನಾಗಾಗುತ್ತೆ, ಮುಂದೆ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಅಂತ ಅಂದ್ಕೊಂಡ್ರೆ ಆಗಿರೋದಿಲ್ಲ. ಪರಸ್ಪರ ಮ್ಯೂಚುವಲ್ ಕೋಆಪರೇಷನ್ ಬೇಕು. ಮ್ಯೂಚುವಲ್ ಕೋಆಪರೇಷನ್ ಅಥವಾ ಮ್ಯೂಚುವಲ್ ಆಗಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಗವರ್ನೆನ್ಸ್ ಇಸ್ ಸ್ಟ್ರಾಂಗೆಸ್ಟ್ ಸ್ಟೇಟ್ ಕೆಪಾಸಿಟಿ ಮೀಟ್ಸ್ ಸೋಷಿಯಲ್ ಕೆಪಾಸಿಟಿ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಸ್ಟೇಟ್ ಅಂತಂದರೆ ಮತ್ತಾರು ಅಲ್ಲ, ಮಂತ್ರಿಗಳು, ಅಧಿಕಾರಿಗಳು, ಇವರೇ. ಸ್ಟೇಟ್ ಕೆಪಾಸಿಟಿ, ಸೋಷಿಯಲ್ ಕೆಪಾಸಿಟಿ, ಸಮುದಾಯಗಳು, ಅಸೋಸಿಯೇಷನ್, ಆರ್ಗನೈಸೇಷನ್, ಆ ಕೆಪಾಸಿಟಿ ಈ ಕೆಪಾಸಿಟಿ ಮ್ಯಾಚ್ ಆಗಬೇಕು. ಮ್ಯಾಚ್ ಆದಾಗ ಗವರ್ನೆನ್ಸ್, ಆಡಳಿತ ಸುವ್ಯವಸ್ಥಿತವಾಗಿ ಸಾಗ್ತಾ ಇರುತ್ತೆ. ಮತ್ತು ಎಥಿಕ್ಸ್ ಇಸ್ ಲರ್ನ್ ಕಲೆಕ್ಟಿವ್ಲಿ. ಗ್ರೂಪ್ಸ್ ಅಂತಂದರೆ ಬರೀ ರಿಸೋರ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದಿಲ್ಲ, ಅಲ್ಲಿ ವ್ಯಾಲ್ಯೂಸ್ಗಳು ಸಹ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಪ್ರೈಮರಿ ಗ್ರೂಪ್ಸಿಂದ ನಾವು ಆನೆಸ್ಟಿ, ಎಂಪತಿ, ಪೇಷನ್ಸು, ರೆಸ್ಪೆಕ್ಟು ಇದನ್ನೆಲ್ಲ ಕಲ್ತಿದ್ದೇವೆ. ಸ್ಕೂಲ್ ಪಂಕ್ಚುವಾಲಿಟಿ, ಟೀಮ್ ವರ್ಕ್ ಎಲ್ಲ ಕಲಿಸುತ್ತೆ. ಕಮ್ಯುನಿಟಿಯಿಂದ ನಮಗೆ ಟ್ರಸ್ಟ್, ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ. ಅಸೋಸಿಯೇಷನ್ನಿಂದ ಲೀಡರ್ಶಿಪ್ಪು, ಅಕೌಂಟೆಬಿಲಿಟಿ, ನೆಗೋಸಿಯೇಷನ್ನು, ಕಾಂಪ್ರಮೈಸು, ರೆಕಾರ್ಡ್ ಕೀಪಿಂಗು, ಇಂಥ ವ್ಯಾಲ್ಯೂಗಳು. ಹಾಗಾಗಿ ಅ ಪರ್ಸನ್ ಹೂ ನೆವರ್ ಲರ್ನ್ಸ್ ಟು ಕೋಆಪರೇಟ್ ಇನ್ ಸ್ಮಾಲ್ ಗ್ರೂಪ್ಸ್ ಎ ಸ್ಟ್ರಗಲ್ ಟು ಸರ್ವ್ ಲಾರ್ಜ್ ಇನ್ಸ್ಟಿಟ್ಯೂಷನ್. ಒಂದು ವೇಳೆ ನೀವು ಒಂದು ಗುಂಪಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಮೊದಲು ಅದನ್ನು ಕಲೀರಿ. ನಂತರ 4 ಅಥವಾ 5 ಜನರ ಒಂದು ಚಿಕ್ಕ ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ನಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ಯಾಕಂದರೆ ಆ ಪರ್ಸನ್ ಹೂ ನೆವರ್ ಲರ್ನ್ಸ್ ಟು ಕೋಆಪರೇಟ್ ಇನ್ ಸ್ಮಾಲ್ ಗ್ರೂಪ್ಸ್, ಒಂದು ಸಣ್ಣ ಗುಂಪಿನಲ್ಲೇ ನೀವು ಕೋಆಪರೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದರೆ ಮುಂದೆ ನಿಮ್ಮ ಒಂದು ಗುರಿ ಏನಿದೆ ಅಲ್ಲಿ ಹೋಗಿ ತಲುಪಿದ ಮೇಲೆ ಬಹಳ ಕಷ್ಟ ಆಗುತ್ತೆ. ನೀವು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಗುರಿಯನ್ನು ಇಟ್ಕೊಂಡಿದ್ರೋ ಹೋದ್ಮೇಲೆ ಆ ಗುರಿಯನ್ನು ಸಾಧಿಸ್ಲಿಕ್ಕೆ ಆಗದೇ ಇರಬಹುದು. ಯಾಕಂದರೆ ನೀವು ಹೋಗ್ತಾ ಇರೋದು ದೊಡ್ಡ ದೊಡ್ಡ ಗವರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳ ಜೊತೆ ವ್ಯವಹಾರ ನಡೆಸಲಿಕ್ಕೆ, ಅಲ್ಲಿ ನಿಮ್ಮ ಪಾತ್ರವನ್ನು ನಿರ್ವಹಿಸಲಿಕ್ಕೆ. ಮೊದಲು 4ರಿಂದ 5 ಅಥವಾ ಒಂದು 10ರಿಂದ 15 ನಿಮ್ಮ ಒಂದು ಸ್ಕೂಲು ಅಥವಾ ನಿಮ್ಮ ಒಂದು ಕಾಲೇಜು, ನಿಮ್ಮದೇ ಆದಂಥ ಒಂದು ಕಮ್ಯುನಿಟಿ ಇರಲಿ. ಕಮ್ಯುನಿಟಿಯಲ್ಲಿ ಚೆನ್ನಾಗಿ ಬಿಹೇವ್ ಮಾಡಿ, ಕೋಆಪರೇಟ್ ಮಾಡಿ. ಆ ಸ್ಮಾಲ್ ಗ್ರೂಪ್ಸ್ಗಳಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ, ಟೀಮ್ ವರ್ಕ್, ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಆಗೋದು. ಆಗ ಮಾತ್ರ ಮುಂದೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಚೆನ್ನಾಗಿ ಎಥಿಕಲ್ ಆಗಿ ನೀವು ವರ್ಕ್ ಮಾಡಬಹುದು. ಹಾಗಾಗಿ ಮಾರಲ್ ಸಿಟಿಜನ್ಶಿಪ್ ಆಫನ್ ಟ್ರೇನ್ಡ್ ಇನ್ ಎವ್ರಿಡೇ ಮೆಂಬರ್ಶಿಪ್. ನೋಡಿ ಹೇಗಿದೆ. ಮಾರಲ್ ಸಿಟಿಜನ್ಶಿಪ್ ಬರೀ ಅಧಿಕಾರಿಗಳಿಗೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಪ್ರತಿದಿನ ಯಾವ ಒಂದು ಗುಂಪಿನ ಸದಸ್ಯರಾಗಿರ್ತಾರೆ, ಯಾವ ಅಸೋಸಿಯೇಷನ್ ಮೆಂಬರ್ ಆಗಿರ್ತಾರೆ, ಅವರು ಇಂಥ ಅಂಶಗಳು ಅವರು ಎಷ್ಟು ಮಾರಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ, ಆ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ತಾರೆ, ಇದೆಲ್ಲವನ್ನು ಬದಲಾಯಿಸ್ತಾ ಇರುತ್ತೆ, ಅದನ್ನು ನಿರ್ಣಯಿಸ್ತಾ ಇರುತ್ತೆ. ಇನ್ನು ಮಾಡರ್ನ್ ಚೇಂಜ್
ಅಲ್ವಾ? ಈಗೇನಾಗ್ತಾ ಇದೆ, ಅರ್ಬನೈಸೇಷನ್ನು, ಮೈಗ್ರೇಷನ್ನು, ಟೆಕ್ನಾಲಜಿ, ಮಾರ್ಕೆಟ್ ಲೈಫ್ ಎಲ್ಲದರಿಂದ ಗ್ರೂಪ್ ಸ್ಟ್ರಕ್ಚರ್ ಬದಲಾಗ್ತಾ ಇದೆ. ಜಾಯಿಂಟ್ ಫ್ಯಾಮಿಲಿ ನ್ಯೂಕ್ಲಿಯರ್ ಹೌಸ್ ಹೋಲ್ಡ್ ಆಗ್ತಾ ಇದೆ. ನೈಬರ್ಹುಡ್ ಎಲ್ಲ ಫ್ಯಾಮಿಲಿ ರೇಟಿ ಇತ್ತು ಮೊದಲು ಅಲ್ವಾ? ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಪಕ್ಕದಲ್ಲಿ ಯಾರಿರ್ತಾರೆ, ಪಕ್ಕದ ಮನೇಲಿ ಅಂತ ಗೊತ್ತಿರೋದಿಲ್ಲ. ವರ್ಕ್ ಪ್ಲೇಸ್ಗಳು ಮೊಬೈಲ್ ಆಗ್ತಾ ಇದೆ. ಮೊಬೈಲ್ ಅಂತಂದ್ರೆ ಏನು ಹೇಳಿ? ಮೊಬೈಲ್ ಅಂತಂದ್ರೆ ನಾವು ಹಿಡ್ಕೊಂಡಿರೋ ಮೊಬೈಲ್ ಅಲ್ಲ. ಅವು ಮೊಬೈಲ್ ಅಂತಂದ್ರೆ ಒಂದು ದೂರದ ಪ್ರದೇಶದಲ್ಲಿ ರಿಮೋಟ್ ವರ್ಕ್ ಅಂತ ಏನು ಕರಿತೇವೆ, ಅಥವಾ ದೂರ ದೂರ ಪ್ರದೇಶದಲ್ಲಿ ಇರುತ್ತೆ. ಕೆಲಸ, ಆಫೀಸು ಎಲ್ಲ ಒಂದೇ ಕಡೆ ಇರಬೇಕು ಅಂತ ಇಲ್ಲ. ಇಲ್ಲಿರೋ ವ್ಯಕ್ತಿ ಅಮೆರಿಕದ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರಬಹುದು. ಹಾಗೆ ಡಿಜಿಟಲ್ ಕಮ್ಯುನಿಟೀಸ್ ಎಮರ್ಜ್ ಅರೌಂಡ್ ಹಾಬೀಸ್, ಪೊಲಿಟಿಕ್ಸ್, ಕರಿಯರ್ಸ್ ಆರ್ ಕಾಸಸ್. ಡಿಜಿಟಲ್ ಕಮ್ಯುನಿಟಿಗಳು ಜಾಸ್ತಿ ಆಗ್ತಾ ಇದೆ. ಪ್ರೊಫೆಷನಲ್ ನೆಟ್ವರ್ಕ್ಸ್ ಮೇ ಬಿಕಮ್ ಮೋರ್ ಇಂಪಾರ್ಟೆಂಟ್ ದೆನ್ ಕಿನ್ಶಿಪ್ ಇನ್ ಸಮ್ ಸೆಕ್ಟರ್ಸ್. ಕೆಲವೊಂದು ವಲಯಗಳಲ್ಲಿ ಪ್ರೊಫೆಷನಲ್ ನೆಟ್ವರ್ಕ್ ಯಾವ ಥರ ಇದೆ, ಇಂಪಾರ್ಟೆಂಟ್ ಆಗಿದೆ ಯಾವುದಕ್ಕಿಂತ, ಕಿನ್ಶಿಪ್ಗಿಂತ. ಇನ್ನು ಟ್ರೆಡಿಷನಲ್ ಪ್ರೈಮರಿ ಗ್ರೂಪ್ಸ್ ಮೇ ವೀಕನ್ ಫಾರ್ ಸಮ್ ಪೀಪಲ್ ವೈಲ್ ನ್ಯೂ ಸೆಕೆಂಡರಿ ಆ್ಯಂಡ್ ವರ್ಚುವಲ್ ಗ್ರೂಪ್ಸ್ ಎಕ್ಸ್ಪ್ಯಾಂಡ್. ಮೊದಲಿರ್ತಕ್ಕಂಥ ಫ್ಯಾಮಿಲಿ ಸಿಸ್ಟಮ್ ಈಗಿಲ್ಲ, ಬದಲಾಗ್ತಾ ಇದೆ. ಹೊಸ ಹೊಸ ವರ್ಚುವಲ್ ಗ್ರೂಪ್ಸ್ಗಳು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಅದರಿಂದ ಫ್ರೀಡಮು ಸಿಗುತ್ತೆ, ಆದರೆ ಫ್ರೆಜಿಲಿಟಿನೂ ಇರುತ್ತೆ. ಸ್ವಾತಂತ್ರ್ಯನೂ ಸಿಗಬಹುದು, ಆದರೆ ದುರ್ಬಲತೆ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಡಿವಿಜುವಲ್ಸ್ ಗೇನ್ ಚಾಯ್ಸ್ ಬಟ್ ಮೇ ಲೂಸ್ ರೂಟೆಡ್ನೆಸ್. ನಮ್ಮ ಸ್ವಂತಿಕೆ ಕಡಿಮೆ ಆಗ್ತಾ ಹೋಗಬಹುದು. ನಮ್ಗೆ ಆಯ್ಕೆಗಳು ಜಾಸ್ತಿ ಆಗಿದೆ, ಅಥವಾ ಆಯ್ಕೆಗಳೇನೋ ಜಾಸ್ತಿ ಆಗ್ತಾ ಇದೆ, ಅಂದರೆ ಸ್ವಂತಿಕೆ ಇಲ್ಲ, ಲೋನ್ಲಿನೆಸ್ ಸಹ ಜಾಸ್ತಿ ಆಗಿರಬಹುದು. ದೇ ಗೇನ್ ನೆಟ್ವರ್ಕ್ ಬಟ್ ನಾಟ್ ಆಲ್ವೇಸ್ ಇಂಟಿಮೆಸಿ. ಆಪ್ತತೆ ಇರೋದಿಲ್ಲ. ದೇ ಗೇನ್ ಮೊಬಿಲಿಟಿ ಬಟ್ ಸಮ್ ಟೈಮ್ ಲೋನ್ಲಿನೆಸ್. ಮೊದಲೇ ಹೇಳಿದಾಗೆ ಮೊಬಿಲಿಟಿ ಏನೋ ಇದೆ, ಆದರೆ ಲೋನ್ಲಿನೆಸ್ ಸಹ ಇದೆ. ಚಾಲೆಂಜ್ ಆಫ್ ಮಾಡರ್ನ್ ಸೊಸೈಟಿ ಇಸ್ ನಾಟ್ ಲ್ಯಾಕ್ ಆಫ್ ಕನೆಕ್ಷನ್ ಬಟ್ ಅಬಂಡೆನ್ಸ್ ಆಫ್ ಶಾಲೋ ಕನೆಕ್ಷನ್. ಬಹಳ ಇಂಪಾರ್ಟೆಂಟ್ ಶಬ್ದ ಇದು ಅಥವಾ ವಾಕ್ಯ. ನನ್ನ ಎಸ್ಸೆಯಲ್ಲಿ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ಬಹುದು. ಚಾಲೆಂಜ್ ಆಫ್ ಮಾಡರ್ನ್ ಸೊಸೈಟಿ ಇಸ್ ನಾಟ್ ಲ್ಯಾಕ್ ಆಫ್ ಕನೆಕ್ಷನ್. ನಿಮಗೆ ಸಂಪರ್ಕಗಳೇನು ಕೊರತೆ ಇಲ್ಲ ಅಲ್ವಾ? ತುಂಬ ಜನ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಬಟ್ ಅಬಂಡೆನ್ಸ್ ಆಫ್ ಶಾಲೋ ಕನೆಕ್ಷನ್, ನಿಜವಾಗ್ಲೂ ನಮ್ಮ ಹತ್ರ ಇರೋ ಸಂಪರ್ಕಗಳು ಹೇಗಿದೆ ಹಾಗಾದರೆ? ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಿಮಗೆ 1000-2000 ಫಾಲೋವರ್ಸ್ ಇರಬಹುದು. ಆದರೆ ನಿಜವಾಗಲೂ ಎಷ್ಟು ಜನರನ್ನು ನೀವು ನಿಜವಾಗಲೂ ಅವರನ್ನು ಬಲ್ತೀರಿ, ಅವರನ್ನು ನಿಜವಾಗ್ಲೂ ತಿಳ್ಕೊಂಡಿದ್ದೀರಿ, ಅವರನ್ನು ನಿಜವಾಗ್ಲೂ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಕ್ಲೋಸ್ ಫ್ರೆಂಡ್ಸ್ ಕಷ್ಟ ಬಂದಾಗ ಎಷ್ಟು ಜನ ನಿಮ್ಗೆ ಸಹಾಯ ಮಾಡ್ತಾರೆ ಅಲ್ವಾ? ಅದು ನಿಜವಾಗ್ಲೂ ಇಂಪಾರ್ಟೆಂಟ್ ಆಗಿರುವಂಥ ಅಂಶ. ಕನೆಕ್ಷನ್ ಇದ್ದರೆ ಸಾಕಾಗೋದಿಲ್ಲ. ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಅದರಲ್ಲಿ ಭಾವನಾತ್ಮಕವಾಗಿ ರಿಚ್ ಇರುತ್ತೆ, ಅದೆಲ್ಲ ಮ್ಯಾಟ್ರ್ ಆಗಿರುತ್ತೆ. ಇನ್ನು ಲೋನ್ಲಿನೆಸ್ ಈಸ್ ಅ ಸೋಷಿಯಲ್ ಇಶ್ಯೂ. ನೋಡಿ, ಲೋನ್ಲಿನೆಸ್ ಆಫನ್ ಮಿಸ್ಟೇಕನ್ ಫಾರ್ ಪ್ರೈವೇಟ್ ಎಮೋಷನ್. ನಾವು ಎಷ್ಟೋ ಸಾರಿ ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರೋದು ಅಂದ್ಕೊಳ್ತೇವೆ, ಆದರೆ ಇದು ಸ್ಟ್ರಕ್ಚರಲ್ ಕಂಡೀಷನ್ ಅಲ್ವಾ? ಫ್ಯಾಮಿಲಿ ಫ್ರಾಗ್ಮೆಂಟ್ ಆಗುತ್ತೆ, ನೈಬರ್ಹುಡ್ ಯಾರು ಅಂತ ಗೊತ್ತಿರೋದಿಲ್ಲ, ವರ್ಕ್ ಬಿಕಮ್ ಟ್ರಾನ್ಸಾಕ್ಷನಲ್. ಟ್ರಾನ್ಸಾಕ್ಷನಲ್ ಅಂತಂದರೆ ದುಡ್ಡು ಬರುತ್ತೆ, ಅದಕ್ಕೋಸ್ಕರ ಕೆಲಸ ಮಾಡಬೇಕು, ಪ್ಯಾಷನ್ ಅಂತ ಅಲ್ಲ. ಮತ್ತು ಡಿಜಿಟಲ್ ಕಾಂಟ್ಯಾಕ್ಟ್ ರಿಪ್ಲೇಸಸ್ ಎಂಬಾಡಿಡ್ ಕಂಪ್ಯಾನಿಯನ್ಶಿಪ್. ಫಿಸಿಕಲ್ ಆಗಿ ನಾವು ಒಬ್ಬ ವ್ಯಕ್ತಿನ ನೋಡೋದೇ ಇಲ್ಲ, ಇಲ್ಲ ಡಿಜಿಟಲ್ ಆಗಿ ಆಗ್ತಾ ಇರೋದೆ. ಇಂಡಿವಿಜುವಲ್ಸ್ ಮೇ ಬಿ ಸರೌಂಡೆಡ್ ಯೆಟ್ ಅನ್ಸಪೋರ್ಟೆಡ್. ಸುತ್ತಮುತ್ತ ತುಂಬ ಜನ ಇದ್ದಾರೆ ನಿಮ್ಗೆ ತಿಳಿದಿರೋರೆ, ಆದರೆ ನಿಮಗೆ ಸಪೋರ್ಟ್ ಇಲ್ಲ. ಸೊ ಸೊಸೈಟಿ ಕ್ಯಾನ್ ಬಿಕಮ್ ಡೆನ್ಸ್ಲಿ ಪಾಪ್ಯುಲೇಟೆಡ್, ಇಮೋಷನಲಿ ಸ್ಪಾರ್ಸ್. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಆದರೆ ಇಮೋಷನಲಿ ನಾವು ವೀಕ್ ಆಗ್ತಾ ಇದ್ದರೆ ನಿಜವಾಗ್ಲೂ ಸ್ಟ್ರೆಂತ್ ಅಲ್ಲ, ಅದು ಡೆವಲಪ್ಮೆಂಟ್ ಅಲ್ಲ. ಹಾಗೆ ದಿಸ್ ಇಸ್ ವೈ ರೀಬಿಲ್ಡಿಂಗ್ ಹೆಲ್ದಿ ಗ್ರೂಪ್ಸ್ ಮ್ಯಾಟರ್ಸ್ ಮೋಸ್ಟ್ ಓನ್ಲಿ ಫಾರ್ ಕಲ್ಚರ್, ನಾಟ್ ಓನ್ಲಿ ಫಾರ್ ಕಲ್ಚರ್ ಬಟ್ ಫಾರ್ ಮೆಂಟಲ್ ಹೆಲ್ತ್, ಟ್ರಸ್ಟ್ ಆ್ಯಂಡ್ ಸಿವಿಕ್ ಸ್ಟೆಬಿಲಿಟಿ. ಸರಿಯಾದ ಸಮರ್ಪಕವಾದ ಗುಂಪುಗಳನ್ನು ಮತ್ತೆ ನಾವು ರೀಬಿಲ್ಡ್ ಮಾಡಬೇಕಾದ ಅವಶ್ಯಕತೆ ಇದೆ. ಕೇವಲ ಕಲ್ಚರಿಗೋಸ್ಕರ ಮಾತ್ರ ಅಲ್ಲ, ನಮ್ಮ ಮೆಂಟಲ್ ಹೆಲ್ತ್, ಟ್ರಸ್ಟ್, ನಮ್ಮ ಸಿವಿಕ್ ಸ್ಟೆಬಿಲಿಟಿ ಇದೆಲ್ಲದಕ್ಕೂ ಅದು ಬೇಕು. ಹಾಗಾಗಿ ನೋ ಒನ್ ಚೂಸಸ್ ವೆದರ್ ಟು ಲಿವ್ ಇನ್ ಗ್ರೂಪ್ಸ್, ಚಾಯ್ಸ್ ಇಸ್ ಓನ್ಲಿ ವಿಚ್ ಗ್ರೂಪ್ಸ್ ವಿಲ್ ಶೇಪ್ ದೆಮ್. ಮುಂದಿನ ದಿನಗಳಲ್ಲಿ ಒಂದು ಗುಂಪಿನಲ್ಲಿ ನಾನು ಭಾಗವಹಿಸಬೇಕಾ ಅನ್ನುವ ಚಾಯ್ಸ್ ನಿಮಗಿಲ್ಲ. ಯಾವ ಗುಂಪು ಅನ್ನೋದು ಮಾತ್ರ ನಿಮ್ಮ ಕೈಲಿರೋದು. ಅಂದರೆ ವೆದರ್ ಟು ಲಿವ್ ಇನ್ ಗ್ರೂಪ್ಸ್ ಅನ್ನುವ ಚಾಯ್ಸ್ ನಮ್ಮ ಹತ್ರ ಇಲ್ಲ. ಚಾಯ್ಸ್ ಇಸ್ ಓನ್ಲಿ ವಿಚ್ ಗ್ರೂಪ್ಸ್ ವಿಲ್ ಶೇಪ್ ಅವರ್ ಕ್ಯಾರೆಕ್ಟರ್. ಯಾವ ಗುಂಪು ನಮ್ಮನ್ನು ಪ್ರಭಾವಿಸ್ತಾ ಇದೆ ಅದನ್ನು ನಾವು ಚೂಸ್ ಮಾಡ್ಕೋಬೇಕಾಗತ್ತೆ.
ಸಮ್ ಗ್ರೂಪ್ಸ್ ಇಲಿವೇಟ್ ಡಿಸಿಪ್ಲಿನ್, ಸರ್ವಿಸ್, ಟ್ರುತ್ ಅಂಡ್ ಗ್ರೋತ್. ಕೆಲವೊಂದು ಗುಂಪುಗಳು ನಮ್ಮನ್ನ ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಅದರ್ಸ್ ನಾರ್ಮಲೈಸ್ ಹೇಟ್ರೆಡ್, ಕರಪ್ಷನ್, ಅಡಿಕ್ಷನ್, ಸಿನಿಸಿಸಮ್. ಇನ್ನು ಕೆಲವು ಗುಂಪುಗಳಲ್ಲಿ ಇದ್ಬಿಟ್ರೆ ಜೀವನ ಅಂದ್ರೆ ಇಷ್ಟೇ, ಇದರಲ್ಲಿ ಏನೂ ಇಲ್ಲ ಅನ್ನುವಂಥ ಭಾವನೆ ಬಂದ್ಬಿಡುತ್ತೆ. ಹಾಗಾಗಿ ಯಾವ ಗುಂಪು ನಮಗೆ ಬೇಕು, ಚಾಯ್ಸ್ ನಮ್ಮ ಹತ್ರ ಇರುತ್ತೆ. ಯಾವುದಾದ್ರೂ ಒಂದು ಗ್ರೂಪ್ ನಮ್ಮನ್ನ ಪ್ರಭಾವಿಸಿರುತ್ತೆ. ಆದರೆ ಯಾವ ಗುಂಪಿನ ಪ್ರಭಾವಕ್ಕೆ ನಾವು ಒಳಗಾಗಬೇಕು, ಯಾವ ಗುಂಪನ್ನು ನಾವು ಕಂಟಿನ್ಯೂಸ್ ಆಗಿ ಅದರ ಮೆಂಬರ್ ಆಗಿರಬೇಕು ಅನ್ನೋದನ್ನು ನಾವು ಚೂಸ್ ಮಾಡಬೇಕು. ದಿಸ್ ಇಸ್ ವೈ ಸೊಸೈಟೀಸ್ ಕೇರ್ ಅಬೌಟ್ ಕ್ವಾಲಿಟಿ ಆಫ್ ಅಸೋಸಿಯೇಷನ್ಸ್, ನಾಟ್ ಮಿಯರ್ಲಿ ಕ್ವಾಂಟಿಟಿ ಆಫ್ ಮೆಂಬರ್ಶಿಪ್ಸ್. ಒಂದು ಸರಿಯಾದ ಸಮರ್ಪಕವಾದ ಸಮಾಜ ಮೆಂಬರ್ಶಿಪ್ ಎಷ್ಟಾಯಿತು ಅಂತ ಫೋಕಸ್ ಮಾಡೋದಿಲ್ಲ, ಅದರ ಬದಲು ಕ್ವಾಲಿಟಿ, ಆ ಒಂದು ಗುಂಪಿನ ಗುಣಮಟ್ಟ ಯಾವ ಥರ ಇದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಅಸೋಸಿಯೇಷನಿನ ಒಂದು ಗುಣಮಟ್ಟ. An individual may be born as one body, but identity is woven through many circles. ಒಬ್ಬ ವ್ಯಕ್ತಿ, ಒಬ್ಬ ಚಿಕ್ಕ ಮಗು ಆಗಿ ಹುಟ್ಟಿರಬಹುದು, ಆದರೆ ನಮ್ಮ ಐಡೆಂಟಿಟಿ ಕ್ರಿಯೇಟ್ ಆಗಿರೋದು ತುಂಬ ಬೇರೆ ಬೇರೆ ಸರ್ಕಲ್ಲಿಂದ. ಫ್ಯಾಮಿಲಿಯಿಂದ ನಾವು ಪ್ರೀತಿಯನ್ನು ಕಲಿತೀವಿ, ಫ್ರೆಂಡ್ಸ್ ನಮಗೆ ಕಾನ್ಫಿಡೆನ್ಸ್ ತುಂಬಬಹುದು, ಸ್ಕೂಲಲ್ಲಿ ಡಿಸಿಪ್ಲಿನ್ ಕಲಿಸಬಹುದು, ಇನ್ಸ್ಟಿಟ್ಯೂಷನ್ಗಳು ನಮ್ಮ ಡ್ಯೂಟಿಯನ್ನು ತಿಳಿಸಬಹುದು, ಕಮ್ಯುನಿಟಿಯಿಂದ ಒಗ್ಗಟ್ಟು ಬರುತ್ತೆ, ಅಸೋಸಿಯೇಷನಿಂದ ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಆಗಬಹುದು, ನೇಷನ್ ನಮಗೆ ಒಂದು ನಾಗರಿಕತೆ, ನಮ್ಮ ಒಂದು ಸಿಟಿಸನ್ಶಿಪ್, ಒಟ್ಟಾರೆ ನಾವು ಹೇಗೆ ಬದುಕಬೇಕು ಒಬ್ಬ ಪ್ರಜೆಯಾಗಿ ಅಂತ ತಿಳಿಸುತ್ತೆ. ಹಾಗಾಗಿ ಒಂದು ಗ್ರೂಪನ್ನು ಸ್ಟಡಿ ಮಾಡ್ತಿದ್ದೀವಿ ಅಂತಂದರೆ ಇಟ್ಸ್ ನಾಟ್ ಟು ಸ್ಟಡಿ ಸಮಥಿಂಗ್ ಔಟ್ಸೈಡ್ ಅವರ್ ಸೆಲ್ಫ್ಸ್. ಯಾವುದೋ ಹೊರಗಿನ ಯಾವುದೋ ವಿಷಯವನ್ನು ಸ್ಟಡಿ ಮಾಡ್ತಾ ಇಲ್ಲ ನಾವು. ಇಸ್ ಟು ಸ್ಟಡಿ ದ ಹ್ಯೂಮನ್ ಎನ್ವೈರ್ಮೆಂಟ್ಸ್ ಮೇಕ್ ಅಸ್ ಹೂ ವಿ ಬಿಕಮ್. ನಾವು ಎಂತಹ ಗುಂಪಿನಲ್ಲಿ ಇರ್ತೇವೆ ಅನ್ನೋದು ನಾವು ಮುಂದೆ ಎಲ್ಲಿ ಹೋಗ್ತೇವೆ, ನಮ್ಮ ಡೆಸ್ಟಿನಿ ಎಲ್ಲಿ ಹೋಗಿ ತಲುಪ್ತೇವೆ ಅಂತ ನಿರ್ಧಾರ ಮಾಡುತ್ತೆ. ಅದಕ್ಕೆ ಹೇಳ್ತಾರಲ್ವಾ, ನೀವು ಹೆಚ್ಚು ಇಂಟರಾಕ್ಟ್ ಮಾಡುವ 5 ವ್ಯಕ್ತಿಗಳ ಥರ ನೀವಾಗ್ತೀರಿ ಅಂತ. ಹಾಗೆ ಅಂತಹ ಒಳ್ಳೊಳ್ಳೆ ವಿಚಾರಗಳು ನಮಗೆ ಎಲ್ಲ ಕಡೆಯಿಂದನೂ ಬರಲಿ, ಅಂಥ ಗುಂಪುಗಳನ್ನು, ಒಳ್ಳೆ ವಿಚಾರಗಳನ್ನು ಹೆಚ್ಚು ನಾವು ಬೆಳೆಸ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.